ಕಾಂಗ್ರೆಸ್ ಮುಖಂಡ ಪೌರಾಯುಕ್ತಿಗೆ ಧಮಕಿ ಪ್ರಕರಣ. ಕೇರಳ ಗಡಿಯಲ್ಲಿ ಲಾಕಾದ ರಾಜೀವ್ ಗೌಡ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ ಪೊಲೀಸರು. ಜಮೀನು ವಿವಾದದಿಂದ ಬೇಸತ್ತ ವ್ಯಕ್ತಿ ಪತ್ರ ಬರೆದಿಟ್ಟು ಸಾವಿಗೆ ಶರಣು. ಸಾವಿನ ಹಿಂದೆ ಬೆಳೆದ ಅನುಮಾನಗಳ ಹುತ್ತ. ಆಡಳಿತ ಪಕ್ಷಕ್ಕೆ ಪ್ರತಿಷ್ಠೆಯಾದ ಚಿಮುಲ್ ಚುನಾವಣೆ. ಪಕ್ಷದಲ್ಲೇ ಇಬ್ಬರು ಸ್ಪರ್ಧಿಗಳು ಅಡಕತ್ತರಿಗೆ ಸಿಲುಕಿದ ಕೈ ನಾಯಕರು. ಬೆಳ್ಳಂಬೆಳಗ್ಗೆ ಜವರಾಯನ ಅಟ್ಟಹಾಸ. ಭೀಕರ ರಸ್ತೆ ಅಪಘಾತ. ಇಬ್ಬರು ಬೈಕ್ ಸವಾರರು ಸಾವು. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಾಮೂರ್ತಿ. ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತಾ ಗೌಡರಿಗೆ ಬೆದರಿಕೆ ಹಾಕಿದ ಆರೋಪದಡಿ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಅವರನ್ನು ಕೊನೆಗೂ ಬಂಧಿಸಲಾಗಿದೆ. ಹಲವು ದಿನಗಳಿಂದ ತಲೆಮರೆಸಿಕೊಂಡಿದ್ದ ರಾಜೀವ್ ಗೌಡ ಕೇರಳ ಗಡಿಯಲ್ಲಿ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದಾರೆ. ಈ ಕುರಿತು ಒಂದು ವರದಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ನಗರಸಭಾ ಪೌರಾಯುಕ್ತೆ ಅಮೃತಾ ಗೌಡ ಅವರಿಗೆ ಬಾಯಿಗೆ ಬಂದಂತೆ ಬೈದು ಧಮಕಿ ಹಾಕಿದ್ದ ಪ್ರಕರಣದ ಸಂಬಂಧದಲ್ಲಿ ಆರೋಪಿ ರಾಜೀವ್ ಗೌಡ ಕೊನೆಗೂ ಲಾಕ್ ಆಗಿದ್ದಾನೆ. ಪ್ರಕರಣ ದಾಖಲಾಗ್ತಾ ಇದ್ದಂತೆ ತಲೆ ಮರೆಸಿಕೊಂಡು ಊರೂರು ಅಲಿತಾ ಇದ್ದ ಆರೋಪಿಯನ್ನ ಕೇರಳ ಗಡಿಯಲ್ಲಿ ಪೊಲೀಸರು ಖೆಡ್ಡಾಗೆ ಕೆಡವಿದ್ದಾರೆ. ಅಷ್ಟಕ್ಕೂ ರಾಜೀವ್ ಗೌಡ ಎಲ್ಲಿದ್ದಾನೆ ಎಂಬ ಬಗ್ಗೆ ಪೊಲೀಸ್ ಪಡೆ ಮಾಹಿತಿ ಕಲೆ ಹಾಕಿರೋದೇ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಆರೋಪಿ ರಾಜೀವ್ ಗೌಡ ತನ್ನ ಸಹೋದರಿಗೆ ಕರೆ ಮಾಡಿದ್ದ ಎಂಬ ವಿಚಾರ ಪೊಲೀಸರಿಗೆ ಸಿಕ್ಕಿದ್ದು, ಈ ಬಗ್ಗೆ ಆಕೆಯನ್ನ ವಿಚಾರಣೆ ನಡೆಸಲಾಗಿತ್ತು. ಮಂಗಳೂರಲ್ಲಿ ಇದ್ದ ರಾಜೀವ್ ಗೌಡ ಬೇರೆ ರಾಜ್ಯಕ್ಕೆ ಎಸ್ಕೇಪ್ ಆಗಿದ್ದಾನೆ ಎಂಬ ಬಗ್ಗೆ ಮಾಹಿತಿಯ ಆಧಾರದಲ್ಲಿ ಪೊಲೀಸರು ಕಾರ್ಯಾಚರಣೆ ನಡೆಸಿದ್ರು. ಆ ವೇಳೆ ಮಂಗಳೂರಿನ ಉದ್ಯಮಿ ಮೈಕಲ್ ಜೋಸೆಫ್ ರೇಗೋ ಜೊತೆ ಆರೋಪಿ ಇರೋದು ಕನ್ಫರ್ಮ್ ಆಗಿದೆ. ಆದ್ರೆ ಮೈಕಲ್ ಜೋಸೆಫ್ ರೇಗೋ ಫೋನ್ ನಂಬರ್ ಪೊಲೀಸರ ಬಳಿ ಇರಲಿಲ್ಲ. ಎಷ್ಟು ಹುಡುಕಾಡಿದ್ರೂ ಫೋನ್ ನಂಬರ್ ಸಿಗದ ಕಾರಣ ಸಿಬ್ಬಂದಿ ಪರದಾಟ ನಡೆಸಿದ್ದಾರೆ. ಅಂತಿಮವಾಗಿ ಪೊಲೀಸರು ಮಾಡಿದ್ದ ಮಾಸ್ಟರ್ ಪ್ಲಾನ್ ಸಕ್ಸಸ್ ಆಗಿದೆ. ನೀವು ಈಗ ರಾಜೀವ್ ಗೌಡ ಅವರೆಲ್ಲ ಹೊರಗಡೆ ಬರ್ತಾ ಇರುವಂತ ದೃಶ್ಯಗಳು ನೋಡ್ತಾ ಇರ್ಬೋದು. ಸೊ ಈಗ ಕೆಲವೇ ಇದ್ದಾರೆ, ಇವರು ರಾಜೀವ್ ಗೌಡರೆಲ್ಲ ಪೊಲೀಸರು ಇಲ್ಲಿಂದ ನೇರವಾಗಿ ಮೆಡಿಕಲ್ಗೆ ಕರ್ಕೊಂಡು ಹೋಗುವಂತ ಮೆಡಿಕಲ್ಗೆ ಸ್ವಲ್ಪ ಸೈಡ್ ಆಗಿ ಬನ್ನಿ ಸರ್. ತಮ್ಮ ಮೇಲೆ ಆರೋಪದ ಬಗ್ಗೆ ಮಾತಾಡ್ತೀರಾ ಸರ್? ಏನಾದ್ರು ಮಾತಾಡ್ತೀರಾ ಸರ್? ಹೋಗ್ಲಿ, ಸೈಡಿಗೆ ಬರೋಣ. ಬರಲ್ಲ, ಸೈಡ್ ಬೇಡ, ಸೈಡ್ ಬೇಡ. ಸ್ವಲ್ಪ ಜಾಗ ಬಿಡಿ, ಹೋಗೋಣ ಜಾಗ ಬಿಡಿ, ಸ್ವಲ್ಪ ಸೈಡ್ ಆಗಿ ಒಳಗೆ ಜಾಗ ಬಿಡಿ. ಆ ಕಡೆ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಶಿಲ್ಘಟ್ಟ ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ 14th ಜನವರಿ 2026ಗೆ ಒಂದು FIR ರಿಜಿಸ್ಟರ್ ಆಗಿತ್ತು ಈವ್ನಿಂಗ್ ಟೈಮಲ್ಲಿ. ಬೇಸಿಕ್ಲಿ ನಮ್ಮ ಶಿಲ್ಘಟ್ಟ ಪೌರಾಯುಕ್ತ ಅಮೃತಾ ಗೌಡರವ್ರಿಗೆ ಫೋನಲ್ಲಿ ಬೈದಿದ್ದಾರೆ ಈ ಥರದ್ದು ಒಂದು ಕಂಪ್ಲೇಂಟ್ ಇತ್ತು. ಆ ವಿಚಾರ ಬಗ್ಗೆ ನಾವು ಅಗ್ರಿವೇಟೆಡ್ ಕ್ರಿಮಿನಲ್ ಇಂಟಿಮಿಡೇಷನ್ದು FIR ಮಾಡಿ ಆ ಕೇಸಲ್ಲಿ ಆರೋಪಿ ರಾಜೀವ್ ಗೌಡ
ಅವ್ರ ಮೇಲೆ FIR ಆಗಿತ್ತು ಆ ದಿನ. ಆಮೇಲಿಂದ ಈ ಕೇಸ್ ರಿಜಿಸ್ಟರ್ ಆದಮೇಲಿಂದ ನಾವು ಅವ್ರಿಗೆ ಸಿಕ್ಯೂರ್ ಮಾಡೋಕ್ಕೆ, ಟ್ರೇಸ್ ಮಾಡೋಕ್ಕೆ ಎಫರ್ಟ್ಸ್ ಮಾಡಿದ್ದೀವಿ. 14th ಯಾವಾಗ FIR ಆಯಿತು, ಆಮೇಲಿಂದ ಮೊದಲಿಂದ ಇವರು FIR ಆಗೋಕ್ಕೆ ಮುಂಚೆಯಿಂದ ಇವರು ಬೆಂಗಳೂರು ಬಿಟ್ಟು ಬೇರೆ ಬೆಂಗಳೂರು ಆಫೀಸ್ ಮನೆ ಬಿಟ್ಟು ಬೇರೆ ಯಾವುದು ದಾರಿಗೆ ಹೋಗಿದ್ದಾರೆ, ಈ ಥರ ಮಾಹಿತಿ ಇತ್ತು. ನಮ್ಮ ಟೀಮ್ ವಗೇರ ಎಲ್ಲ ಇವರದು ಬೆಂಗಳೂರಲ್ಲಿ ಯಾವ ಪ್ಲೇಸಸ್ ಇತ್ತು ಆಫೀಸ್ ಮತ್ತು ಮನೆ ವಗೇರ ಅದು ಎಲ್ಲ ಹುಡುಕಿ ಸರ್ಚ್ ಮಾಡಿ ಆಮೇಲೆ ಬೇರೆ ಜಾಗ ಯಾವುದು ಹೊರಗಡೆ ಹೋಗಿದ್ದಾರೆ ಈ ಥರ ನಮಗೆ ಮಾಹಿತಿ ಬಂದಿತ್ತು. ಆಮೇಲೆ ನಾವು ಸೆಪ್ರೇಟ್ ಟೀಮ್ಸ್ ಮಾಡಿ ಈ ಆರೋಪಿಗೆ ಟ್ರೇಸ್ ಮಾಡಬೇಕು, ಸೆಕ್ಯೂರ್ ಮಾಡಬೇಕು, ಆ ವಿಚಾರ ಬಗ್ಗೆ ನಾವು ಪ್ರಯತ್ನ ಮಾಡಿದ್ದೀವಿ. ಸೊ ಲಾಸ್ಟ್ 10-12 ಡೇಸಿಂದ ಇದು ನಡೀತಾ ಇತ್ತು. ಆಮೇಲೆ ನಮಗೆ ನಿನ್ನೆ ಆರೋಪಿ ರಾಜೀವ್ ಗೌಡ ಅವರು ಕೇರಳ ಮಲಪ್ಪುರಂ ಡಿಸ್ಟ್ರಿಕ್ ಅಲ್ಲಿ ಒಂದು ಹೋಟೆಲ್ ಹತ್ತಿರ ಸಿಕ್ಕಿದ್ದಾರೆ. ಅವ್ರ ಜೊತೆಗೆ ಇನ್ನೊಬ್ಬರು ಪರ್ಸನ್ಸ್ ಇತ್ತು, ಅವರು ಕೂಡ ಅವ್ರಿಗೆ ಸ್ವಲ್ಪ ಹೆಲ್ಪ್ ವಗೇರ ಮಾಡಿದ್ದಾರೆ, ಶೆಲ್ಟರ್ ವಗೇರ ಕೊಟ್ಟಿದ್ದಾರೆ. ಅವ್ರದ್ದು ಕಾರಲ್ಲಿ ಇಬ್ಬರು ಜನ ಓಡಾಡ್ತಾ ಇತ್ತು ಅಲ್ಲಿ. ಸೊ ಬೇಸಿಕ್ಲಿ ನಮ್ಮ ಕರ್ನಾಟಕದಿಂದ ಇವರು ಚಿಕ್ಕಮಂಗ್ಳೂರು, ಮ್ಯಾಂಗ್ಳೂರು ಕಡೆಯಿಂದ ಕೇರಳ ಕಡೆ ಹೋಗಿದ್ದಾರೆ. ನಿನ್ನೆ ಈವ್ನಿಂಗ್ ಟೈಮ್ 4:30 ಅರೌಂಡ್ ನಾವು ಇವರಿಗೆ ಒಂದು ಜಾಗ ಇದೆ ಮಲಪ್ಪುರಂ ಡಿಸ್ಟಿಕಲ್ಲಿ ವಾಜಿಕಡ್ಗು, ಅಲ್ಲಿ ನಾವು ಇವರಿಗೆ ಸೆಕ್ಯೂರ್ ಮಾಡಿದ್ದೀವಿ. ಆಮೇಲೆ ಈಗ ನಾವು ಕರ್ಕೊಂಡ್ಬಂದಿದ್ದೀವಿ ಅವ್ರಿಗೆ, ಬೇರೆ ಪ್ರೊಸೀಜರ್ಸ್ ವಗೇರೆ ಎಲ್ಲ ನಡ್ತಾ ಇದೆ. ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿಕೊಂಡು ಆಮೇಲೆ ಮುಂದೆ ಇನ್ವೆಸ್ಟಿಗೇಷನ್. ಇನ್ನು ಮೈಕಲ್ ನಂಬರ್ ಸಿಗದ ಕಾರಣ ಉದ್ಯಮಿಯ ಹಿನ್ನೆಲೆಯನ್ನ ಪೊಲೀಸರು ಕೆದಕಿದ್ದಾರೆ. ಮೈಕಲ್ ಮಗ ಬಹಳ ವರ್ಷಗಳ ಹಿಂದೆ ಸಾವನ್ನಪ್ಪಿದ್ದು, ಈ ಬಗ್ಗೆ ಚಿಕ್ಕಜಾಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. 2018ರಲ್ಲಿ USA ಯಿಂದ ಬೆಂಗಳೂರು ಏರ್ಪೋರ್ಟ್ಗೆ ಬಂದಿದ್ದ ಮೈಕಲ್ ಮಗ ಚಿಕ್ಕಜಾಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸಾವಿಗೆ ಶರಣಾಗಿದ್ದ. ಹೀಗಾಗಿ ಮಂಗಳೂರಿನ ಪಬ್ ಒಂದರ ಮಾಲೀಕರಾಗಿರುವ ಮೈಕಲ್ ಸೋದರ ಸಂಬಂಧಿಯವರಿಗೆ ತಾವು ಚಿಕ್ಕಜಾಲ ಪೊಲೀಸರು ಅಂತ ದೂರವಾಣಿ ಕರೆ ಮಾಡಲಾಗಿದೆ. ಮೈಕಲ್ ಮಗನ ಸಾವಿನ ವಿಚಾರದಲ್ಲಿ ಅವ್ರ ಜೊತೆ ಮಾತನಾಡಬೇಕು ಎಂದು ಹೇಳಿ ಪೊಲೀಸರು ಫೋನ್ ನಂಬರ್ ಪಡೆದಿದ್ದಾರೆ. ಬಳಿಕ ಆ ನಂಬರ್ ಅನ್ನ ಟ್ರೇಸ್ ಮಾಡಿ ಮೈಕಲ್ ಹಾಗೂ ಅವ್ರ ಜೊತೆ ಇದ್ದ ರಾಜೀವ್ ಗೌಡನನ್ನ ಪೊಲೀಸರು ಬಂಧಿಸಿದ್ದಾರೆ. ಈ ಥರ ಎಲ್ಲಕ್ಕೆ ಒಂದು ಜಾಗ ವಾಸ ಮಾಡಿದ್ದಾರೆ, ರೆಗ್ಯುಲರ್ ಆಗಿ ಏನು ಚೇಂಜ್ ಮಾಡಿದ್ದಾರೆ ಈ ಥರ ನಮಗೆ ಫಸ್ಟ್ ಹ್ಯಾಂಡ್ ಮಾಹಿತಿ ಇದೆ. ಬಟ್ ಈಗ ನಾವು ಅವರದ್ದು ಹೇಳಿಕೆ ವಗೇರ ತಗೊಂಡು ಮತ್ತೆ ಎಲ್ಲ ಚೆಕ್ ಮಾಡಿಕೊಂಡು ಯಾವ ಜಾಗ ವಾಸ ಮಾಡಿದ್ದಾರೆ, ಯಾವ ಜಾಗ ಸ್ಟೇ ಮಾಡಿದ್ದಾರೆ ಅದು ನಾವು ಚೆಕ್ ಮಾಡ್ತೀವಿ. ಎಷ್ಟು ಕಾರನ್ನ ಬಳಸಿದ್ದಾರೆ ಸರ್ ಓಡಾಡಲಿಕ್ಕೆ? ಈಗ ಇಲ್ಲಿಂದ ಒಂದು MG ಹೆಕ್ಟರ್ ಕಾರಿಂದ ಹೋಗಿದ್ದಾರೆ, ಅಲ್ಲಿಂದ ಇವರು ಮೈಕಲ್ಗೆ ಇಗೋದು ಒಂದು ಮಾರುತಿ ಬ್ರೆಜಾ ಕಾರ್ ಇದೆ, ಅದನ್ನು ಯೂಸ್ ಮಾಡಿದ್ದಾರೆ. 2 ಕಾರ ಸರ್? ಬಟ್ ರೈಲಲ್ಲಿ ಹೋಗಿಲ್ಲ ಸರ್, ರೈಲಲ್ಲಿ ಪ್ರಯಾಣ ಮಾಡಿದರೆ ಸರ್? ಈಗ ನಮ್ಮ ಮಾಹಿತಿ ಪ್ರಕಾರ ಹೋಗಿಲ್ಲ, ಅದನ್ನು ಕೂಡ ನಾವು ಚೆಕ್ ಮಾಡ್ತೀವಿ. ಟಿಕೆಟ್ ಖರೀದಿ ಮಾಡಿದ್ದೀರಾ ಸರ್ ರೈಲ್ವೆ? ಅದು ಎಲ್ಲ ನಾವು ಚೆಕ್ ಮಾಡ್ತಾ ಇದ್ದೀವಿ, ಯಾವುದು ಈ ಥರದ್ದು ಏರ್ಲೈನ್ ಬುಕಿಂಗ್, ರೈಲ್ವೆ ಬುಕಿಂಗ್, ಬಸ್ ಬುಕಿಂಗ್ಸ್ ಯಾವುದು ಆಗಿದೆ ಅದು ಎಲ್ಲ ನಾವು ಈಗ ಚೆಕ್ ಮಾಡ್ತಾ ಇದ್ದೀವಿ. ಇನ್ನು ಹಲವು ದಿನಗಳಿಂದ ತಲೆಮರೆಸಿಕೊಂಡಿದ್ದ ಆರೋಪಿಯನ್ನ ಚಿಕ್ಕಬಳ್ಳಾಪುರ ಪೊಲೀಸರು ಕೇರಳ ಗಡಿಯಲ್ಲಿ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದು ಚಿಕ್ಕಬಳ್ಳಾಪುರಕ್ಕೆ ಕರೆತಂದಿದ್ದಾರೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಜಮೀನು ವಿವಾದದಿಂದ ಬೇಸತ್ತ ವ್ಯಕ್ತಿ ಪತ್ರ ಬರೆದಿಟ್ಟು ಸಾವಿಗೆ ಶರಣಾಗಿದ್ದಾನೆ. ವ್ಯಕ್ತಿಯ ಸಾವು ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದ್ದು ನ್ಯಾಯ ಒದಗಿಸಬೇಕೆಂದು ಮೃತ ಕುಟುಂಬಸ್ಥರು ಪೊಲೀಸರಲ್ಲಿ ಮನವಿ ಮಾಡಿದ್ದಾರೆ. ಗೌರಿಬಿದನೂರು ತಾಲೂಕಿನ ತೊಂಡೇಬಾವಿ ಹೋಬಳಿಯ ಅಲಿಪುರ ಗ್ರಾಮದ ಬಾಬುರೆಡ್ಡಿ ಕಾಲೋನಿ ನಿವಾಸಿ 35 ವರ್ಷದ ದಿಲೀಪ್ ಕುಮಾರ್ ಎಂಬ ವ್ಯಕ್ತಿ ಜಮೀನು ವಿವಾದಕ್ಕೆ ಬೇಸತ್ತು 5 ಜನರ ಹೆಸರನ್ನ ಪತ್ರದಲ್ಲಿ ಬರೆದಿಟ್ಟು ಸಾವಿಗೆ ಶರಣಾಗಿರುವ ಘಟನೆ ಮಂಚೇನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಪತ್ರದ ಆಧಾರದ ಮೇಲೆ ದಿಲೀಪ್ ತಂದೆ ನರಸಪ್ಪ ಕಡೆಯಿಂದ ಪೊಲೀಸರು ದೂರು ದಾಖಲಿಸಿಕೊಂಡು ಅಲಿಪುರದ ಕೃಷ್ಣಪ್ಪ, ಗಂಗಮ್ಮ, ವೆಂಕಟರಾಜು, ಸೈಯದ್, ಜಾಮೀನ್, ರಜಾ, ದಾಸಪ್ಪ ಎಂಬ 5 ಮಂದಿ ಮೇಲೆ FIR ದಾಖಲಿಸಿ ತನಿಖೆ ಮುಂದುವರೆಸಿದ್ದಾರೆ. ಇನ್ನು ಮೃತ ದಿಲೀಪ್ ಚಿಕ್ಕಮ್ಮ ಶಕುಂತಲಾ ಅವರು ಮಾತನಾಡಿ, ಜಮೀನು ವಿಚಾರ ಕುರಿತು 5-6 ತಿಂಗಳ ಹಿಂದೆ ಗಲಾಟೆ ನಡೆದಿತ್ತು. ನನ್ನ ಮಗನನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರು. ವ್ಯಕ್ತಿಗತವಾಗಿ ದ್ವೇಷವನ್ನ ಸಾಧಿಸಿ ಹಾಗೂ ಜಮೀನಿನ ವಿಚಾರವಾಗಿ ಕಿರುಕುಳ ನೀಡುತ್ತಿದ್ದರಿಂದ ದಿಲೀಪ್ ಈ ರೀತಿ ಅನಾಹುತ ಮಾಡಿಕೊಂಡಿದ್ದಾನೆ ಎಂದು ತಿಳಿಸಿದ್ದಾರೆ. ಯಾವ ತರ ಡೆತ್ ಆದ್ರು ಏನು ಸರ್, ನನ್ನ ಅಕ್ಕನ ಮಗ, ಸ್ವಂತ ಅಕ್ಕನ ಮಗ ಅವನು ನಿನ್ನೆ ಹ್ಯಾಂಗ್ ಮಾಡ್ಕೊಂಡಿದ್ದಾನೆ. ಅಕ್ಕನೂ ಭಾವ ಇಬ್ರು ತೋಟದತ್ರ ಹೋಗಿದ್ದಾರೆ. ಸೊ ಅವ್ರು ಸಂಜೆ ಬರೋಷ್ಟರಲ್ಲಿ ಅವನು ಹ್ಯಾಂಗ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಮಾಡ್ಕೊಂಡು ಡೆತ್ ನೋಟು ಬರೆದಿಟ್ಟಿದ್ದಾನೆ. ಸೊ ಅದರಲ್ಲಿ ಕೆಲವು ಜನನ ಎದುರುಗಡೆಯವರಾಗಿರ್ಬೋದು, ಚಿಕ್ಕಪ್ಪ, ಬೇರೆ ಹಿಂದೆ
ಉಳಿಸ್ಕೊಳಕ್ಕಾಗಲಿಲ್ಲ ಸರ್. ಏನು ಸರ್ ಪ್ರಯೋಜನ ಬಂತು? ಮಿಕ್ಕಿದ ಮಕ್ಕಳೆಲ್ಲ ಡಾಕ್ಟರ್ ಓದಬೇಕು, ಇಂಜಿನಿಯರ್ ಓದಬೇಕು ಅಂತೀವಿ ಸರ್. ಈ ಥರ ಜನಗಳ ಮಧ್ಯೆ ನನಗೆ ಊರು ಬೇಡ, ಜನ ಬೇಡ ಅಂತ ಬಿಟ್ಟು ಈ ಥರ ಅನ್ಯಾಯ ಆಗೋಯ್ತಲ್ಲ ಸರ್. ನಿಜ ನಿಮ್ಮ ಮೀಡಿಯಾಗೋಸ್ಕರ ನಾವು ಕೇಳ್ಕೊತಾ ಇರೋದು ಒಂದೇ ಸರ್, ಯಾರು ತಪ್ಪಿಸ್ತಿದ್ದಾರೆ ಅವ್ರಿಗೆ ನಿಜವಾಗ್ಲೂ ಶಿಕ್ಷೆ ಆಗಲೇಬೇಕು ಸರ್. ನೀವು ನೋಡಿ ಸರ್, ನೀವು ಪಾಪ ಅವ್ರು ಅನ್ಎಜುಕೇಟೆಡ್ ಇದ್ದಾರೆ ಸರ್. ಅವರು ಸರ್ ಎದುರುಗಡೆ ಯಾರೋ ಏನೋ ಹೆಸರು ದಾಸಪ್ಪ ಅಂತ ಬರ್ದಿದ್ದಾನೆ, ಹಿಂದೆ ವೆಂಕಟೇಶ್ ಅಂತ ಬರ್ದಿದ್ದಾನೆ, ಆಮೇಲೆ ಕೃಷ್ಣ ಅವ್ರು ಬರ್ದಿದ್ದಾರೆ, ಅವ್ರ ಗಿರ್ಜಮ್ಮ ಅಂತ ಬರ್ದಿದ್ದಾನೆ, ವೆಂಕಟರಾಜ್ ಅವ್ರು ಬರ್ದಿದ್ದಾರೆ. ನಿಜವಾಗ್ಲೂ ಸರ್ ನಿಮ್ಮ ಮೀಡಿಯಾಗೋಸ್ಕರ ನಾವು ಕೇಳ್ಕೊಳ್ಳೋದು, ತಂದೆ ತಾಯಿಗೆ ಏನು ಗೊತ್ತಾಗಲ್ಲ ಸರ್. ಒಳಗಡೆ ಹೋಗಿ ನೋಡಿ ಸರ್, ಅವ್ರದ್ದೇನಾದ್ರೂ ಒಂದು ಚೂರು ಅವ್ನ ಮೇಲೆ ಯಾವ್ದಾದ್ರು ಒಂದು ಜನನ ಕೇಳಿ ಸರ್, ಅವ್ನು ಎಷ್ಟು ಒಳ್ಳೆಯವನಿದ್ದೆ ಸರ್. ಸರ್ ನಿನ್ನೆ ಒಂದು ಇವ್ರು ಬಂದಿರೋದು 3:30 to 4 o'clock ಸರ್, ಅವಾಗ ಬಂದಿರೋದು ಅಷ್ಟೇ ಸರ್. ಅವರು ಪಾಪ ಊಟ ಇಟ್ಕೊಂಡಿದ್ದಾರೆ ಸರ್ ತಟ್ಟೆಗೆ ಬಂದು. ಅವ್ರನ್ನ ನೋಡಿ ಸರ್ ಯಾವ ಪೊಸಿಷನ್ ಅಲ್ಲಿ ಇದ್ದಾರೆ ಅವರು. ಅವ್ರ ಚಿಕ್ಕಪ್ಪ ಕೃಷ್ಣ ಸರ್. ಹೌದು, ಅವರು ಬರ್ದಿದ್ದಾರೆ, ಎದುರುಗಡೆ ಅವ್ರದ್ದು ಬರ್ದಿದ್ದಾರೆ ಸರ್, ಹಿಂದೆ ಮನೆಯಲ್ಲಿದ್ದಾರೆ, ಅವ್ರ ಹೆಸರು ಬರ್ದಿದ್ದಾರೆ. ನೀಟಾಗಿ ಡೆತ್ ನೋಟ್ ಅಲ್ಲೆಲ್ಲ ಬರ್ದಿದ್ದಾನೆ ಸರ್. ಅದೆಲ್ಲಾನು ನಾವೇನು ಹೊಸದಾಗಿ ಏನು ಹೇಳ್ತಾ ಇಲ್ಲ, ಅದೆಲ್ಲ ಬರ್ದಿದ್ದಾನೆ ಸರ್. ಈ ತರ ಯಾರಿಗೂ ಅನ್ಯಾಯ ಆಗಬಾರ್ದು ಸರ್. ಇವ್ರಿಗೆ ಏನಾದರೂ ತೊಂದರೆ ಆಯ್ತಾ ನಮ್ಮ ಮಕ್ಕಳಿಂದ? ನಾವು ಪೇರೆಂಟ್ಸ್ ಇರಲ್ವಾ ಸರ್? ಕರೆಸಿ ನಮ್ಮ ಹತ್ರ ಮಾತಾಡ್ಬೋದಲ್ವಾ ಸರ್ ಅವ್ರು ಏನಿದ್ರು? ಇವಾಗಿನ ಮಕ್ಳು ಎಷ್ಟು ಸೂಕ್ಷ್ಮ ಅಂತ. ಇವ್ರ ಮನೇಲಿ ಮಕ್ಳಿಲ್ವಾ? ಈ ಘಟನೆ ಬಗ್ಗೆ ಮನೇಲಿ ಯಾರ ಹತ್ರ ಹೇಳ್ಕೊಳ್ಳಿಲ್ಲ ಸರ್, ಯಾರ ಹತ್ರನೂ ಹೇಳ್ಕೊಂಡಿಲ್ಲ ಸರ್. ಶೇರ್ ಮಾಡಿದಿದ್ರೆ ನಾವು ಸುಮ್ಮನೆ ಇರ್ತಾ ಇದ್ವಾ ಸರ್? ಆದಷ್ಟು ಪ್ರಾಬ್ಲಮ್ ಕ್ಲಿಯರ್ ಮಾಡಕ್ಕೆ ಹೆಸರು ಬರ್ದಿಟ್ಟು ಡೆತ್ ಆಗೋದಕ್ಕೆ ಮೂಲ ಕಾರಣ ಏನಿದೆ? ಮೂಲ ಕಾರಣ ಅಂದ್ರೆ ನನಗೆ ಬ್ಲಾಕ್ ಮ್ಯಾಜಿಕ್ ಮಾಡಿದ್ದಾರೆ. ಸೊ ಈ ಟಾರ್ಚರ್ ಇಂದ ನನಗೆ ಹೊರಗಡೆಯಿಂದ ಬರಕ್ ಆಗ್ತಾ ಇಲ್ಲ. ಸೊ ಅದು ಮೆನ್ಷನ್ ಮಾಡಿದ್ದಾನೆ ಸರ್. ಕೇಸ್ ಹಾಕಿದ್ದಾರೆ ಸರ್. ಮತ್ತೆ ಇದನ್ನು ತಾತ ಯಾವುದೋ ಎಲ್ರಿಗೂ ಪಾರ್ಟಿಷನ್ ಆದ್ಮೇಲೆ ಮತ್ತೆ ಕೇಸ್ ಹಾಕಿರೋದು. ಸೊ ಅದರಿಂದ ಕೋರ್ಟು ಕಚೇರಿ ಅಂತ ಅಲ್ದಾಡೋದು. ಇವ್ರ ಎಷ್ಟು ಒಬ್ಬ ಲೇಬರ್ ಎಷ್ಟು ಸರ್ ದುಡ್ಕೊಂಬರಕ್ಕಾಗತ್ತೆ? ಮೃತ ವ್ಯಕ್ತಿಯ ಮನೆಯಲ್ಲಿ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟುವಂತಿತ್ತು. ತಪ್ಪಿತಸ್ಥರ ವಿರುದ್ಧ ಕಾನೂನು ರೀತಿಯ ಕ್ರಮ ಜರುಗಿಸಬೇಕು ಮತ್ತು ನಮ್ಮ ಮಗನಿಗೆ ನ್ಯಾಯ ಸಿಗಬೇಕು ಎಂದು ಸಂಬಂಧಿಕರು ಒತ್ತಾಯಿಸಿದ್ದಾರೆ. ಯಾರ್ಯಾರು ಮಾಡ್ಯಾರೋ ಅವ್ರಿಗೆ ಶಿಕ್ಷೆ ಕೊಡ್ರಿ ಸರ್. ನಮಗಿರೋದು ತಂಡ ಎಷ್ಟು ನೋವು ತಿಂದು ಏನು ಗೊತ್ತಾಗ್ತಿಲ್ಲ, ನಮಗೇನು ಗೊತ್ತಾಗಿಲ್ಲ. ನಾವು ಬಿಟ್ಬಿಟ್ಟು ಒಳಗೆ ಹಿಂಸೆ ಇಟ್ಬಿಟ್ಟವ್ರೆ ಸರ್ ಅವನಿಗೆ. ನಮ್ಮ ಸವಿ ಹೇಳ್ಕೊಂಡಿಲ್ಲ. ಕೊಡಿ ಅಷ್ಟೇ ಸರ್. ನಿಮ್ಮ ಮಗ ಯಾವ ವಿಚಾರಕ್ಕೆ ಡೆತ್ ಆದ್ರೆ ಏನು ಅಂತ ನಿಮ್ಗೆ ಗೊತ್ತಿದೆನಮ್ಮ? ಅದೇ ಜಮೀನು ಸಿಕ್ಕಿ ಬರ್ದಿಕ್ಕವನೆ ಸರ್. ಎಷ್ಟು ಜನ ಅವ್ರಿಗೆ ಕಿರುಕುಳ ಕೊಟ್ಟಿದ್ರು? ಯಾರು 4 ಜನ ಹೆಸರು ಬರ್ದವ್ ಸರ್. ಅವನು ನಮ್ಗೆ ಹೇಳಿಲ್ಲ ಸರ್. ಅವ್ರಿಗೆ ಓದ್ತಾ ಇದ್ರು ನಮ್ಮ ಬಳಿ. ನಮ್ಮ ಯಾರು ಹೇಳಿಲ್ಲ ಸರ್. ಅವನು ಬರ್ದಿಕ್ಕವನೆ. ಕಾರಣ ಏನಂತಂದರೆ ಆ ಡೆತ್ ನೋಟ್ ಬರೆದಿದ್ದಾನೆ. ಆ ಡೆತ್ ನೋಟಲ್ಲಿ ಯಾರ್ಯಾರ ಹೆಸರು ಮೆನ್ಷನ್ ಆಗಿದೆ ಎಲ್ಲರೂ ಕಾರಣನೇ ಅಂತೇಳಿ ಬರೆದಿದ್ದಾನೆ, ಸ್ಪಷ್ಟವಾಗಿ ಬರೆದಿದ್ದಾನೆ. ಸೊ ಸಮಗ್ರವಾಗಿ ತನಿಖೆ ಆಗಬೇಕು ಇದ್ರ ಬಗ್ಗೆ. ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ, ಅವ್ನು ಸಾವಿಗೆ ಯಾರ್ಯಾರು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಯಾರ್ಯಾರು ಕಾರಣ ಆಗಿದ್ದಾರೋ ಎಲ್ಲರಿಗೂ ತನಿಖೆ ಆಗಿ ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಅಂದರೆ ನಿಮಗೆ ಯಾವ ಥರ ವಿಚಾರ ಗೊತ್ತಾಯಿತು? ನಮಗೆ ಅಲ್ಲಿ ನಮ್ಮ ಮಾವ ಅವರು ನೋಡಿದಾಗ ಅವರು ನೇನಾಗಿರೋ ಸ್ಥಿತಿಯಲ್ಲಿ ಶವವಾಗಿ ಬಿದ್ದಿರ್ತಾರೆ ಅಂತೇಳಿ ಗೊತ್ತಾಯಿತು. ಅವ್ರು ಫೋನ್ ಮಾಡಿದರು, ನೀವು ಸ್ಪಷ್ಟವಾಗಿ ಹೇಳಿಲ್ಲ ಈ ರೀತಿ ಆಗಿದೆ ಅಂತ ಹೇಳ್ಬಿಟ್ಟು ನಾವು ಅಲ್ಲಿಂದ ಹತ್ರವಾಗಿ ಓಡಿ ಬಂದ್ವಿ. ಸೊ ಬಂದಿದ್ದಾದಮೇಲೆ ಗೊತ್ತಾಯಿತು ಈ ರೀತಿ ನಡೆದಿದೆ ಅಂತ. ಅದೇ ಡೆತ್ ನೋಟಲ್ಲಿ ಎಷ್ಟು ಜನದ ಹೆಸರು ಮೆನ್ಷನ್ ಮಾಡಿದ್ದಾರೆ ಸರ್? ಸುಮಾರು ಒಂದು 5 ಜನದ ಹೆಸರುಗಳನ್ನು ಮೆನ್ಷನ್ ಮಾಡಿದ್ದಾರೆ. ಅವ್ರ ಹೆಸರುಗಳನ್ನ ನಾನು ಇಲ್ಲಿ ಪ್ರಸ್ತಾಪ ಮಾಡೋಕ್ಕೆ ಹೋಗೋದಿಲ್ಲ. ಅದು ಎಲ್ಲ ಸಬ್ಮಿಟ್ ಮಾಡಿದ್ದೀನಿ ಪೊಲೀಸ್ ಸ್ಟೇಷನಲ್ಲಿ. ಅವರಿಗೆ ಸೀಸ್ ಮಾಡಿದ್ದಾರೆ ಎಲ್ಲನೂ ಪೊಲೀಸರು. ಅವ್ರ ಮೊಬೈಲು ಅವರೆಲ್ಲನೂ ಸೀಸ್ ಮಾಡಿದ್ದಾರೆ. ಅವರೆಲ್ಲ ಸಮಗ್ರವಾಗಿ ತನಿಖೆ ನಡೆದಾದ್ಮೇಲೆ ಎಲ್ಲ ಗೊತ್ತಾಗುತ್ತೆ ಸರ್. ಅಂದರೆ ಘಟನೆಗೆ ಸಂಬಂಧಿಸಿದಂತೆ ಮಂಚೇನಹಳ್ಳಿ ಪೊಲೀಸ್ ಠಾಣೆಯ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ತನಿಖೆಯಿಂದ ಸತ್ಯಾಸತ್ಯತೆಗಳು ಹೊರಬರಬೇಕಾಗಿದೆ. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಮೊಟ್ಟಮೊದಲ ಚೀಮೂಲ್ ಚುನಾವಣೆ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿರುವುದರಿಂದ ಕಾಂಗ್ರೆಸ್ ಮುಖಂಡರ ಪಾಲಿಗೆ ಪ್ರತಿಷ್ಠೆಯಾಗಿ ಪರಿಣಮಿಸಿದ್ದರೆ, ಪಕ್ಷದೊಳಗೆ ಚೀಮೂಲ್ ಚುನಾವಣೆಯಲ್ಲಿ ಸ್ಪರ್ಧಿಸಲು ಸ್ಪರ್ಧೆ ಏರ್ಪಟ್ಟಿರುವುದು ಪಕ್ಷದ ಮಟ್ಟಿಗೆ ಇಕ್ಕಟ್ಟಿನ ಪರಿಸ್ಥಿತಿ ಸೃಷ್ಟಿಸಿದೆ. ಹೌದು, ಚಿಕ್ಕಬಳ್ಳಾಪುರ ಜಿಲ್ಲೆಯ ಹಾಲು ಒಕ್ಕೂಟ ಚಿಮುಲ್ನ ಚುನಾವಣಾ ಪ್ರಚಾರ ಭರ್ಜರಿಯಾಗಿ ನಡೆಯತೊಡಗಿದ್ದು, ಇನ್ನು ಕೇವಲ 4 ದಿನ ಕಳೆದರೆ ಫೆಬ್ರವರಿ 1ರಂದು ಮತದಾನ ನಡೆಯಲಿದೆ. 13 ಸ್ಥಾನಗಳಿಗೆ ನಡೆಯುತ್ತಿರುವ ಚುನಾವಣೆಯಲ್ಲಿ ಒಂದೊಂದು ಕ್ಷೇತ್ರದಲ್ಲೂ ಒಂದೊಂದು ರೀತಿಯ ಸವಾಲುಗಳು ಅಭ್ಯರ್ಥಿಗಳಿಗೆ ಎದುರಾಗಿವೆ.
ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಯ ಹೆಸರಿನಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಅಭ್ಯರ್ಥಿ ಅಂತ ಘೋಷಿಸಿದ್ದರಿಂದ ನಾಮಪತ್ರ ಸಲ್ಲಿಸಿದ್ದ ಶಿವಾನಂದ್ ಅನ್ನೋ ಅಭ್ಯರ್ಥಿ ಬಂದ ಪುಟ್ಟ ಹೋದ ಪುಟ್ಟ ಅನ್ನೋ ಹಾಗೆ ನಾಮಪತ್ರ ಹಾಕಿದಷ್ಟೇ ವೇಗವಾಗಿ ನಾಮಪತ್ರ ವಾಪಸ್ ಪಡೆದು ಆಶ್ಚರ್ಯ ಮೂಡಿಸಿದ್ರು. ಇನ್ನು ಕಾಂಗ್ರೆಸ್ನಲ್ಲಿ ಗ್ಯಾರಂಟಿಗಳ ಅನುಷ್ಠಾನ ಸಮಿತಿಯ ಜಿಲ್ಲಾಧ್ಯಕ್ಷ ಯಲುವಹಳ್ಳಿ ರಮೇಶ್ ಮತ್ತು ಕಾಂಗ್ರೆಸ್ ಮುಖಂಡ ಎನ್.ಸಿ. ವೆಂಕಟೇಶ್ ನಡುವೆ ಜಿದ್ದಾಜಿದ್ದಿನ ಸ್ಪರ್ಧೆ ಏರ್ಪಟ್ಟಿದ್ದು, ನಾಮಪತ್ರ ವಾಪಸ್ ತೆಗೆಸುವ ದಿನದವರೆಗೂ ಪಕ್ಷ ಶಿಸ್ತು ಅನ್ನೋ ಮಾತುಗಳನ್ನ ಭರಣಿ ವೆಂಕಟೇಶ್ ಜಪ ಮಾಡ್ತಿದ್ರು. ಇದೇ ಕಾರಣಕ್ಕಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂ.ಸಿ. ಸುಧಾಕರ್ ಜೊತೆ ಒಂದು ಸಂಧಾನ ಸಭೆ ನಡೆಸಿ ಯಲುವಳ್ಳಿ ರಮೇಶ್ ಅವರ ನಾಮಪತ್ರ ವಾಪಸ್ ತೆಗೆಸೋಕೆ ಸರ್ಕಸ್ ನಡೆಸಿದ್ರು. ಸರ್, ನನಗೆ ಯಾರು ಹಿಂದೆ ಸರಿಯಿರಿ ಅಂತ ಹೇಳಲಿಲ್ಲ. ಯಾಕೆಂದ್ರೆ 2 ಹುದ್ದೆ ಇರೋರು ಎಲ್ರು ಉಸ್ತುವಾರಿ ಮಂತ್ರಿಗಳು ಕೂಡ 2-3 ಬಾರಿ ಹೇಳ್ ಕಳಿಸಿದ್ರು. ಅವರು ಉಸ್ತುವಾರಿ ಮಂತ್ರಿಗಳ ಬಳಿ ಬರ್ಲಿಲ್ಲ. 2 ಸಲ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಕೇಶವರೆಡ್ಡಿ ಕೈಲಿ ಹೇಳ್ ಕಳಿಸಿದ್ರು, ಫೋನ್ ಮಾಡಿದ್ರು, ಇಲ್ಲ ನಾನು ಬರೋದಿಲ್ಲ ಅಂತ ಹೇಳ್ ಕಳಿಸಿದ್ರು. ನಾನು ಕೂಡ 2 ಬಾರಿ ಕರೆದಿದ್ದೆ, ರಮೇಶ್ ಅಣ್ಣ ಬರ್ತಾರೆ, ನೀವು ಬರ್ಬೇಕು ಅಂತ ಮಂತ್ರಿಗಳು. ಆದ್ರೆ ನಾನು 2 ಬಾರಿನೂ ಹೋಗಿದ್ದೆ, ರಮೇಶ್ ಅಣ್ಣವ್ರು 2 ಬಾರಿನೂ ಬರ್ಲಿಲ್ಲ. ಮಂತ್ರಿಗಳು ಕರೆದಾಗ ನಾನು ಹೋಗ್ಬೇಕು, ಅವ್ರು ಏನ್ ತೀರ್ಮಾನ ಮಾಡಿದ್ರೆ ಆ ತೀರ್ಮಾನಕ್ಕೆ ನಾನು ಬದ್ಧ ಇರ್ತಿದ್ದೆ. ಆದ್ರೆ ಅವ್ರು ಬರ್ದೇ ಇದ್ದಾಗ ನಾನು ಚುನಾವಣೆಗೆ ಸ್ಪರ್ಧೆ ಮಾಡಕ್ಕೆ ಇದ್ ಮಾಡ್ಕೊಂಡಿದ್ದೀನಿ. ಆ ರೀತಿ ಸ್ಪರ್ಧೆ ಮಾಡ್ತೇನೆ. ಚುನಾವಣೆಯಲ್ಲಿ ಶಾಸಕರ ಬೆಂಬಲ ನಿಮ್ಗೆ ಸಿಗುತ್ತಂತ ನಂಬಿಕೆ ಇದೆ ಸರ್? ಇಲ್ಲಿ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಶಾಸಕರ ಬಣ, ಮಂತ್ರಿ ಬಣ ಅಂತ ಯಾವುದು ಇಲ್ಲ, ಕಾಂಗ್ರೆಸ್ ಬಣ. ಈ ಕಾಂಗ್ರೆಸ್ ಪಕ್ಷದಲ್ಲಿ ಚುನಾವಣೆ ನಡೀತಾ ಇದೆ. ಅದು ಕಾಂಗ್ರೆಸ್ ಲೀಡರ್ಸ್ಗೆ ಬಿಟ್ಟಿರೋ ವಿಚಾರ. ಮತ್ತೆ ಡೆಲಿಗೇಟ್ಸ್, ಬಹುಮುಖ್ಯವಾಗಿ ಇಲ್ಲಿ ಯಾರು ಕೆಲಸ ಮಾಡ್ತಾರೆ, ಕೆಲಸ ಯಾರು ಮಾಡ್ತಿದ್ದಾರೆ, ಯಾರು ಯುವಕರಿದ್ದಾರೆ ಅವ್ರಿಗೆ ಗೊತ್ತಾಗುತ್ತಲ್ಲ. ಯುವಕರಿಗೆ ಆದ್ಯತೆ ಕೊಟ್ರೆ ಕೆಲಸ ಮಾಡ್ತಾರೆ. 24 ಅವರು ನಾನು ಫೋನ್ ಸ್ವಿಚ್ ಆಫ್ ಮಾಡೋದಿಲ್ಲ. ಯಾವಾಗ ಫೋನ್ ಮಾಡಿದ್ರು ಎಲ್ಲಾ ರೈತರು, ಏನು ನಾನು ನೈಟ್ ಯಾಕೆ ಫೋನ್ ಆಫ್ ಮಾಡಲ್ಲ ಅಂದ್ರೆ, ಎಮರ್ಜೆನ್ಸಿ ರೂಟ್ ಅಂತ ಚಿಕ್ಕಬಳ್ಳಾಪುರದಲ್ಲಿ ನಾವು ಮಾಡಿದ್ವಿ. ಏನು ಹಸುಗಳಿಗೆ ಹುಷಾರಿಲ್ದೆ ಇದ್ದಾಗ ಚಿಕ್ಕಬಳ್ಳಾಪುರದಲ್ಲಿ ವಿಶೇಷವಾಗಿ ಎಮರ್ಜೆನ್ಸಿ ರೂಟ್ ಅಂತ ನಮ್ಗೆ ಕಾಲ್ ಮಾಡಿದ್ರೆ ಯಾರನ್ನ ರೈತರು ಇಮಿಡಿಯೇಟ್ ಆಗಿ ಡಾಕ್ಟರ್ ಫೋನ್ ಮಾಡ್ಬಿಟ್ಟು, ಒಂದು ಕಾರ್ ಸ್ಪೆಷಾಲಿಟಿ ಇರುತ್ತೆ, ಆ ಕಾರಲ್ಲಿ ಡಾಕ್ಟರ್ ಹೋಗಿ ಇಮಿಡಿಯೇಟ್ ಆಗಿ 20 ನಿಮಿಷದಲ್ಲಿ ಡಾಕ್ಟರ್ ಹೋಗೋಂತ ಕೆಲಸ ನಾವು ಮಾಡ್ತಾ ಇದ್ವಿ. ಯಾಕೆಂದ್ರೆ ನನ್ನ ಹುದ್ದೆ ಕೊಟ್ಟ ಮೇಲೆ ಅದನ್ನ ನಿಭಾಯಿಸ್ಬೇಕಲ್ಲ. ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡ್ರೆ ನನ್ಗೇನ ಅದು ಇದಿರೋದಿಲ್ಲ. ಹಾಗಾಗಿ 24 ಅವರು ನೀವ್ ಯಾವತ್ತಾದ್ರೂ ನನಗೆ ಕಾಲ್ ಮಾಡಿ, ನಾನು 24 ಅವರು ಫೋನ್ ಆನಲ್ಲೇ ಇಟ್ಟು. ಹೀಗೆ ಮಾಧ್ಯಮಗಳೊಂದಿಗೆ ಮಾತನಾಡಿದ್ದ ಭರಣಿ ವೆಂಕಟೇಶ್ ಅವರು ಸಚಿವರ ಮುಂದೆ ಯಲುವಳ್ಳಿ ರಮೇಶ್ ಬರಲೇ ಇಲ್ಲ ಅಂತ ಆರೋಪ ಮಾಡಿದ್ರು. ಆದರೆ ಇನ್ನೊಂದು ಕಡೆ ತನ್ನ ಸ್ಪರ್ಧೆಯನ್ನ ಸಮರ್ಥಿಸಿಕೊಂಡಿದ್ದ ಯಲುವಳ್ಳಿ ರಮೇಶ್ ತನ್ನನ್ನ ಸಚಿವರು ಸಂಧಾನ ಸಭೆಗೆ ಕರೆದೇ ಇಲ್ಲ, ಕರೀತಾರೆ ಅಂತ ಕೊನೆಯವರೆಗೂ ಹೇಳ್ಕೊಂಡೇ ಇದ್ರು. ಆದ್ರೆ ಅಂಥದ್ದೇನೂ ಇರಲಿಲ್ಲ. ಇಂದಿಗೂ ತಾನು ಸಚಿವರಿಗೆ ನಿಷ್ಠಾವಂತನೇ, ಅವರು ನಮ್ಮ ನಾಯಕರೇ ಅಂತ ಯಲುವಳ್ಳಿ ರಮೇಶ್ ಹೇಳುವ ಮೂಲಕ ಸಂಧಾನ ಸಭೆ ಅನ್ನೋ ಮಾತಿನ ಬಗ್ಗೆನೇ ಅನುಮಾನ ಮೂಡಿಸಿದ್ರು. ಆರೋಪ ಅಷ್ಟೇ. ಸಚಿವರು ಇವತ್ತು ನನಗೆ ನಾಯಕರೇ, ಅವರು ಯಾವತ್ತಿಗೂ ನಾಯಕರೇ. ಅವ್ರ ಮಾರ್ಗದರ್ಶನ ನನಗಿದೆ. ಇವ್ರು ಹೇಳ್ಕೋಬಹುದಷ್ಟೇ, ಬಟ್ ನನಗೆ ಸಚಿವರು ಸಂಧಾನಕ್ಕೆ ಕರೆದಿಲ್ಲ, ಇದು ನಿಜ. ಸಚಿವರು ಕರೀತಾರೆ ಅಂತ ಹೇಳ್ಬಿಟ್ಟು ಜಿಲ್ಲಾಧ್ಯಕ್ಷರು ಹೇಳಿದ್ರು. ಪ್ರಾರಂಭದಲ್ಲಿ ಮೀಟಿಂಗ್ಗೆ ಕರೀತಾರೆ ಅಂತ ನಾವು ಕಾದ್ವಿ. ನಾನು ಬಹಳಷ್ಟು ಮುಂದುವರೆದ ಮೇಲೆ ಎಲ್ಲಾ ಪಕ್ಷಗಳವರು, ಎಲ್ಲಾ ಮುಖಂಡರು ನನಗೆ ಬೆಂಬಲಿಸ್ತೀವಿ, ನೀವು ನಿಲ್ಲೇಬೇಕು ಅಂತಂದ ಮೇಲೆ ಕೆಲವರು ಹಿಂಗ್ ಕರೀತಾರೆ ಅಂತ ಕೆಲವರು ಹೇಳ್ಕೊಂಡು ಇದನ್ನ ಡ್ರ್ಯಾಗ್ ಮಾಡ್ಕೊಂಡು ಹೋದ್ರು. ಅವ್ರ ಮಾತು ಮೊದಲೇ ಮುಂಚಿತವಾಗೇ ನಾನು ಏನು ಓಡಾಡ್ಲಿಕ್ಕೆ ಶುರು ಮಾಡಿದಾಗಲೇ ಅವರು ಕರೆದಿದ್ರೆ ನಾನು ಖಂಡಿತ ಅವ್ರು ಏನ್ ಹೇಳಿದ್ರೆ ಅದನ್ನ ನಾನು ಮಾರ್ಗದರ್ಶನ ಪಡೀತಾ ಇದ್ದೆ. ಇನ್ನು ಈ ಕುರಿತು ಸಚಿವ ಡಾಕ್ಟರ್ ಎಂ.ಸಿ. ಸುಧಾಕರ್ ಅವರನ್ನೇ ನೇರವಾಗಿ ಈ ಬಗ್ಗೆ ಕೇಳಿದ್ದಕ್ಕೆ, ಪಕ್ಷ ಸಂಘಟನೆ ಶಿಸ್ತು ಅಂತೆಲ್ಲ ಇರುವಾಗ ಈ ರೀತಿಯ ಪರಿಸ್ಥಿತಿ ದೊಡ್ಡ ಮಟ್ಟದ ನಾಯಕರಲ್ಲೇ ಉದ್ಭವಿಸಿರುವುದಕ್ಕೆ ಇದಕ್ಕೆ ಉತ್ತರ ಕೊಡೋಕೆ ಸಾಕಷ್ಟು ಹಿಂದೆ ಮುಂದೆ ನೋಡಿದಂತಹ ಸಚಿವ ಡಾಕ್ಟರ್ ಎಂ.ಸಿ. ಸುಧಾಕರ್ ಅವರನ್ನ ಹಲವು ಬಾರಿ ಈ ರೀತಿ ಪ್ರಶ್ನೆ ಕೇಳಿದ್ದಕ್ಕೆ ಈ ರೀತಿ ಉತ್ತರ ಕೊಟ್ಟರು. ಸಮಿತಿಗಳ ಅಧ್ಯಕ್ಷರು ಚುನಾವಣೆ ನಿಂತಿದ್ದಾರೆ, ನಿಮ್ಮ ಮಾತು ಕೇಳ್ತಿಲ್ಲ, ಸಂಧಾನಕ್ಕೆ ಬಂದಿಲ್ಲ, ಅವರು ಸ್ಪರ್ಧೆಯನ್ನು ಘೋಷಣೆ ಮಾಡ್ಕೊಂಡಿದ್ದಾರೆ, ಇದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ಯಾರು ಹೇಳಿದ್ದು ಅವರು ನಮ್ಮ ಮಾತು ಕೇಳಿಲ್ಲ ಅಂತ? ಸಭೆಗೆ ಬಂದಿಲ್ಲಲ್ಲ ಸರ್? ಯಾವಾಗ ಯಾರು ನೀವೇ ಹೇಳಿದಾರೆ ಅದನ್ನ? ಅವರು ಈಗ ಯಾರು ಬೇರೆಯವರು ಹೇಳಿರುವಂಥದ್ದಕ್ಕೆ ಮತ್ತೊಂದಕ್ಕೆ ನಾನು ಸ್ಪಷ್ಟನೆ ಕೊಡುವಂಥ ಅವಶ್ಯಕತೆ ಇಲ್ಲ. ಈಗ ಈ ಒಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಒಕ್ಕೂಟದ ಚುನಾವಣೆ ಇವತ್ತು ಹೊಸ ಒಂದು ಒಕ್ಕೂಟ ಆದಮೇಲೆ ನಡೀತಾ ಇದೆ. ಇದರಲ್ಲಿ ಭಾಳಷ್ಟು ಜನಕ್ಕೆ ಆಸೆಗಳು ಆಕಾಂಕ್ಷೆಗಳು ಇರ್ತವೆ. ಇಂಥ ಸಂದರ್ಭದಲ್ಲಿ ಕೆಲವರು
ನಾವು ನಿಲ್ಲೇಬೇಕು ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಮುಂದೆ ಹೋಗಿರ್ತಾರೆ. ಅದರಿಂದ ಇದನ್ನು ನಾವು ಯಾರಿಗೂ ಏನೋ ಸೂಚನೆ ಈ ರೀತಿ ಆಗಬೇಕು ಆ ರೀತಿ ಆಗಬೇಕು ಅಂತ ಸೂಚನೆ ಮತ್ತೊಂದು ಕೊಡೋಕ್ಕೆ ಹೋಗಿಲ್ಲ. ಎಲ್ಲರೂ ಒಂದೇ ಗುಂಪಿನಲ್ಲಿದ್ದೀವಿ, ಎಲ್ಲರೂ ಒಟ್ಟಿಗೆ ಇದ್ದೀವಿ. ಆದರೆ ಅವರು ಕೆಲವ್ರಿಗೆ ಬಯಕೆಗಳು ಜಾಸ್ತಿ ಇರ್ತದೆ, ಅದರಿಂದ ಅವರ ಬಯಕೆಯಂತೆ ಅವರು ಮುಂದೆ ಹೋಗಿದ್ದಾರೆ. ಅದರಿಂದ ನಾವು ಅದ್ರ ಬಗ್ಗೆ ಹೆಚ್ಚು ಮಾತಾಡುವಂಥ ಅವಶ್ಯಕತೆ ಇಲ್ಲ. ಈಗ ನಾನು ಜಿಲ್ಲಾ ಮಂತ್ರಿ, ನನ್ನ ಬೆಂಬಲ ಏನು ಮತ್ತೊಂದು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕಾಗೋದಿಲ್ಲ. ಒಟ್ನಲ್ಲಿ ಚಿಕ್ಕಬಳ್ಳಾಪುರದ ಚಿಮುಲ್ ಚುನಾವಣಾ ಕಣ ರಂಗೇರ್ತಾ ಇದ್ದು ಕಾಂಗ್ರೆಸ್ನೊಳಗೂ ಬಣ ಬಡಿದಾಟ, ಆಂತರಿಕ ನಾಯಕತ್ವ ಸಮಸ್ಯೆಗಳಿರೋದು ನಿಧಾನವಾಗಿ ಬೆಳಕಿಗೆ ಬರತೊಡಗಿದ್ದು, ಇವೆಲ್ಲ ಚಿಮುಲ್ ಚುನಾವಣೆಯ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಇದರ ನಡುವೆ ಬಿಜೆಪಿ ಜೆಡಿಎಸ್ ಬೆಂಬಲಿಗರು ಮತದಾರರಾಗಿದ್ದು ಅವರ ಅಭ್ಯರ್ಥಿಯೇ ಕಣದಲ್ಲಿ ಇಲ್ಲದಿರುವಾಗ ಕಾಂಗ್ರೆಸ್ನ ಇಬ್ಬರು ಮುಖಂಡರ ನಡುವೆ ಯಾರಿಗೆ ಬೆಂಬಲಿಸಿದ್ದಾರೆ ಅನ್ನೋದು ನಿಗೂಢವಾಗಿದೆ. ಆದರೆ ಇಷ್ಟೆಲ್ಲ ನಡೀತಾ ಇರತಕ್ಕಂಥದ್ದು ಕೇವಲ 84 ಮತದಾರರ ನಡುವೆ ಅನ್ನೋದು ಮತ್ತೊಂದು ಕುತೂಹಲದ ಮಾತು. ಸದಾಶಿವ ಆರಾಧ್ಯ, ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಎಲ್ರಿಗೂ ನಮಸ್ಕಾರ. ಯಲವಳ್ಳಿ ಎನ್ ರಮೇಶ್ ಆದ ನಾನು ಇವತ್ತೇನು 1ನೇ ತಾರೀಕು 2ನೇ ತಿಂಗಳು ಭಾನುವಾರ ಬೆಳಗ್ಗೆ 9ರಿಂದ ಸಂಜೆ 4 ಗಂಟೆವರೆಗೂ ನಡೀತಾ ಇರೋಂಥ ಚಿಮುಲ್ ಚಿಕ್ಕಬಳ್ಳಾಪುರ ಕ್ಷೇತ್ರದ ಅಭ್ಯರ್ಥಿಯಾಗಿ ನಾನು ಸ್ಪರ್ಧಿಸಿದ್ದೇನೆ. ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ನಾನು ಸ್ಪರ್ಧೆ ಮಾಡಬೇಕು ಅಂತೇಳಿ ಭಾಳಷ್ಟು ಜನ ಒತ್ತಾಯ ಮಾಡಿದ್ದಾರೆ. ಹಾಲು ಉತ್ಪಾದಕ ಸಹಕಾರ ಸಂಘದ ಅಧ್ಯಕ್ಷಗಳು, ಡೆಲಿಗೇಟ್ಸು ಎಲ್ಲ ಕೂಡ ಒತ್ತಾಯದ ಮೇರೆಗೆ ನಾನು ಸ್ಪರ್ಧೆ ಮಾಡಿದ್ದೇನೆ. ಎಲ್ಲ ಮುಖಂಡರುಗಳ ಎಲ್ಲ ಪಕ್ಷಾತೀತವಾಗಿ ಎಲ್ಲರ ಬೆಂಬಲ ನನಗಿದೆ ಅಂತ ನಾನು ಭಾವಿಸ್ತೇನೆ. ಮನವಿ ಮಾಡೋದೇ ಅಂದರೆ, ನಾನು ಹುಟ್ಟು ಹೋರಾಟಗಾರ. ನನ್ನ ನಾಯಕರಾಗಿದ್ದಂಥ ದಿವಂಗತ KB ಪಿಳ್ಳಪ್ಪನವರು, ಬೈರೇಗೌಡರು, ಇವರು ನಮಗೆ ಈ ಹೋರಾಟಗಳ ಬಗ್ಗೆ, ರೈತರ ಸೇವೆ ಬಗ್ಗೆ ನಮಗೆ ರಾಜಕೀಯದ ಗುರುಗಳು, ಮಾರ್ಗದರ್ಶಕರು. ರಾಜ್ಯದಲ್ಲೇ ಚಿಮುಲ್ ಒಂದು ಅತ್ಯುತ್ತಮ ಒಂದು ಉತ್ಪಾದಕರ ಸಹಕಾರ ಸಂಘ ಆಗಿ ಮಾಡಬೇಕು ಅಂತ ಪಣ ತೊಟ್ಟು ಇವತ್ತು ನಾನು ಈ ಸ್ಪರ್ಧೆಗೆ ಇಳಿದಿದ್ದೇನೆ. ಈ ಹಾಲು ಉತ್ಪಾದಕರ ಸಮಸ್ಯೆಗಳು ಭಾಳಷ್ಟಿದೆ. ಹಾಲು ನೀರು ಎರಡೂ ಕೂಡ ಒಂದೇ ಬೆಲೆ ಆಗುವಂಥ ಲಕ್ಷಣಗಳು ಕಾಣ್ತಾ ಇದೆ. ನಾನು ಈ ಸ್ಪರ್ಧೆ 1ನೇ ಕ್ರಮ ಸಂಖ್ಯೆ ಯಲವಳ್ಳಿ ಎನ್ ರಮೇಶ್ ಆಟೋ ರಿಕ್ಷಾ ಗುರುತಿಗೆ ತಾವೆಲ್ಲರೂ ಕೂಡ ಮತ ನೀಡಿ ತಮ್ಮ ಸೇವೆಗೆ ಪ್ರಾಮಾಣಿಕವಾಗಿ ತಮ್ಮ ಸೇವೆಗೆ ಅವಕಾಶ ಮಾಡಿಕೊಡ್ಬೇಕು. ಸತ್ಯಕ್ಕೆ ಜಯ ಇದ್ದೇ ಇದೆ. ಸತ್ಯವಂತಿಗೆ, ನ್ಯಾಯವಾದಿಗಳಿಗೆ ಜಯ ದೊರಕ್ತಾರೆ. ಹಾಗಾಗಿ ತಾವೆಲ್ಲರೂ ಕೂಡ ಸಹಾಯ ಮಾಡಿ ಸಹಕಾರ ನೀಡಬೇಕು ಅಂತ ಮತ್ತೊಮ್ಮೆ ಕಳಕಳಿಯಾಗಿ ಮನವಿ. ನಿಮ್ಮ ಕನಸಿನ ಮನೆಯ ಸಾಕಾರಕ್ಕಾಗಿ ಬಂದಿದೆ .360 ಹೋಮ್ಸ್. ದುಬಾರಿ ಚಿಂತೆ ಬಿಡಿ, ನಮ್ಮ ಮೇಲೆ ವಿಶ್ವಾಸವಿಡಿ. ವಿನೂತನ ಡಿಸೈನ್ಸ್ಗಳೊಂದಿಗೆ ಸರಳವಾಗಿ ಐಫೈ ಮಾದರಿಯ ಗೃಹ ನಿರ್ಮಾಣದಲ್ಲಿ ಹೆಸರಾಗಿದೆ .360 ಹೋಮ್ಸ್. ನಮ್ಮಲ್ಲಿ ಕನ್ಸ್ಟ್ರಕ್ಷನ್, ಆರ್ಕಿಟೆಕ್ಚರ್, ಇಂಟೀರಿಯರ್ಸ್ ಸೇವೆ ಲಭ್ಯ. ಇನ್ನೇಕೆ ತಡ, ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕಾಗಿ ಸಂಪರ್ಕಿಸಿ .360 ಹೋಮ್ಸ್. ವಿಶೇಷ ಸೂಚನೆ, ಆಷಾಢದವರೆಗೆ 5% ರಿಯಾಯಿತಿ ಇರುತ್ತದೆ. ಏನೇಕೆ ತಡ, ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕಾಗಿ ಸಂಪರ್ಕಿಸಿ .360 ಹೋಮ್ಸ್. ಮೊಬೈಲ್ ಸಂಖ್ಯೆ 9036447282 ಅಥವಾ 7411063160. ನಾವು ACE Aquatech ಐಸ್ಪೂ Aquatech ಪ್ಯೂರಿಫಿಕೇಶನ್ಸ್, ಕರ್ನಾಟಕದ ಹೆಮ್ಮೆಯ ಕಮರ್ಷಿಯಲ್ RO ಪ್ಲಾಂಟ್ ಬ್ರ್ಯಾಂಡ್. ನಮ್ಮ ಮುಖ್ಯ ಕಚೇರಿ ಟಾಟಾ ನಗರ, ಬ್ಯಾಂಗ್ಳೂರು ಮತ್ತು ಶಾಖಾ ಕಚೇರಿ KEB ಕಚೇರಿ ಪಕ್ಕ ಚಿಕ್ಕಬಳ್ಳಾಪುರನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಕಮರ್ಷಿಯಲ್ RO ಪ್ಲಾಂಟ್ಸ್ಗಳ ಸೇಲ್ಸ್, ಡಿಸೈನ್, ಸಪ್ಲೈ, ಇನ್ಸ್ಟಾಲೇಷನ್ ಮತ್ತು ಸರ್ವಿಸ್ ಸೇವೆಗಳನ್ನ ಉನ್ನತ ಗುಣಮಟ್ಟ ಮತ್ತು ನವೀನ ತಂತ್ರಜ್ಞಾನದಿಂದ ಒದಗಿಸ್ತಿವೆ. ಸಂಪೂರ್ಣ ಕರ್ನಾಟಕದಾದ್ಯಂತ ಕಮರ್ಷಿಯಲ್ RO ಪ್ಲಾಂಟ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ನಾವು ಈಗಾಗಲೇ ಅನೇಕ ರಾಷ್ಟ್ರೀಯ ಮಟ್ಟದ ಕಂಪನಿಗಳು, ಶಾಲೆಗಳು, ಕಾಲೇಜುಗಳು, ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು, ಸರ್ಕಾರಿ ಇಲಾಖೆ ತಥಾ ಸರ್ಕಾರಿ ಕ್ಷೇತ್ರಗಳು ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಯಶಸ್ವಿಯಾಗಿ ಕಮರ್ಷಿಯಲ್ RO ಪ್ಲಾಂಟ್ ಸೇಲ್ಸ್ ಅಂಡ್ ಸರ್ವಿಸ್ ಒದಗಿಸಿದ್ದೀವಿ. ಇಂದಿನವರೆಗೆ ಸಂಪೂರ್ಣ ಕರ್ನಾಟಕದಲ್ಲಿ ಅನೇಕ ಪ್ರಮುಖ ಕಮರ್ಷಿಯಲ್ RO ಪ್ರಾಜೆಕ್ಟ್ಸ್ ಗಳನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದೀವಿ. ಶುದ್ಧತೆ ಮತ್ತು ಗುಣಮಟ್ಟದ ಮೇಲೆ ವಿಶ್ವಾಸ, ಇದೇ ನಮ್ಮ ಮೌಲ್ಯ. ACE Aquatech, brand of Karnataka. Trust with purity and quality. ನಮ್ಮ ವಿಳಾಸ ಕೆನರಾ ಬ್ಯಾಂಕ್, BB ರೋಡ್,
ಚಿಕ್ಕಬಳ್ಳಾಪುರ ಬ್ರಾಂಚ್ ಆಫೀಸ್ ಅಡ್ರೆಸ್. ಈಗಲೇ ಸಂಪರ್ಕಿಸಿ 9845301082 ಮತ್ತು 7996776777. ಸಮಸ್ತ ಭಕ್ತಾದಿಗಳಿಗೆ ನಮಸ್ಕಾರಗಳು. ಚಿಕ್ಕಬಳ್ಳಾಪುರ ತಾಲೂಕು ಅಗಲಗುರ್ಕಿ ಗ್ರಾಮ ಪಂಚಾಯಿತಿಯ ಶ್ರೀರಾಮಪುರ ಗ್ರಾಮದಲ್ಲಿ ಸಮಸ್ತ ಭಕ್ತಾದಿಗಳು ಹಾಗೂ ಊರಿನ ಗ್ರಾಮಸ್ಥರು ಮತ್ತು ಎಲ್ಲ ಯುವಕರು ಸೇರಿ ದಿನಾಂಕ 12/2/2026ರಿಂದ 16/2/2026ರವರೆಗೆ ಊರಿನ ನಾನಾ ದೇವತೆಗಳು ಹಾಗೂ ಎಲ್ಲ ರೀತಿಯಾದಂತಹ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮಗಳಲ್ಲಿ ವಿಶೇಷವಾಗಿ ದುರ್ಗಾದೇವಿಯ ಹೋಮ ಕಾರ್ಯಕ್ರಮವನ್ನು 12ನೇ ತಾರೀಕು ಹಮ್ಮಿಕೊಳ್ಳಲಾಗಿದೆ. ಹಾಗೂ 15ನೇ ತಾರೀಕು ಶಿವಶಕ್ತಿ ಕಾಳಿಕಾಂಬಾ ದೇವಾಲಯದ ಬಳಿ 21 ಉಚಿತ ವಿವಾಹಗಳನ್ನು ಹಮ್ಮಿಕೊಳ್ಳಲಾಗಿದೆ. ಶಿವರಾತ್ರಿಯ ಪ್ರಯುಕ್ತವಾಗಿ ಒಂದು ಮಹಾ ರುದ್ರ ಯಾಗವನ್ನು ಹಮ್ಮಿಕೊಳ್ಳಲಾಗಿದೆ. ಜೊತೆಯಲ್ಲಿ 21 ಉಚಿತ ವಿವಾಹಗಳನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ವಿವಾಹಗಳಿಗೆ ನೋಂದಣಿಯನ್ನು ಮಾಡಿಕೊಳ್ಳುವಂತಹ ನವ ದಂಪತಿಗಳು ಯಾರಾದರೂ ಇದ್ದರೆ ದಿನಾಂಕ 5/2/2026 ಒಳಗೆ ತಮ್ಮ ಆಧಾರ್ ಕಾರ್ಡು ಮತ್ತು ವರ್ಗಾವಣಾ ಪತ್ರಗಳನ್ನು ತಂದು ಈ ಒಂದು ಆಡಳಿತ ಮಂಡಳಿಗೆ ನೀಡುವುದರ ಮುಖಾಂತರ ನೀವೆಲ್ಲರೂ ದಾಖಲಾತಿಗಳನ್ನು ಪಡ್ಕೊಳ್ಬೇಕಾಗಿ ನಿಮ್ಮಲ್ಲಿ ವಿನಂತಿಸ್ಕೊಳ್ತಾ, ಈ ಕಾರ್ಯಕ್ರಮಗಳಿಗೆ ಸಮಸ್ತ ಭಕ್ತಾದಿಗಳು ಆಗಮಿಸಿ ದೇವರ ಒಂದು ಸೇವೆಯಲ್ಲಿ ಪಾತ್ರರಾಗುವುದರ ಮುಖಾಂತರ ನೀವೆಲ್ಲರೂ ದೇವರ ಕೃಪೆಗೆ ಮತ್ತೊಮ್ಮೆ ಪಾತ್ರರಾಗಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀವಿ. ಇಂತಿ ಶ್ರೀರಾಮಪುರ ಗ್ರಾಮದ ಸಮಸ್ತ ಭಕ್ತಾದಿಗಳು ಹಾಗೂ ಗ್ರಾಮಸ್ಥರು ಹಾಗೂ ಯುವಕರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು. ದುಡ್ಡನ್ನ ಲ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡ್ಬೇಕಾ? ಇನ್ವೆಸ್ಟ್ ಮಾಡಿದ ಅಮೌಂಟ್ ನ ಡಬಲ್ ಮಾಡ್ಬೇಕಾ? ಎಲ್ಲಿ ಇನ್ವೆಸ್ಟ್ ಮಾಡ್ಬೇಕು ನಾನ್ ನಿಮಗೆ ತೋರಿಸ್ತಾ ಇದ್ದೀನಿ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಈ ಲೇಔಟ್ ಎಲ್ಲಿ ಲೊಕೇಟ್ ಆಗಿದೆ ಅಂತಂದ್ರೆ ಬ್ಯಾಂಗ್ಳೂರ್ ಏರ್ಪೋರ್ಟ್ ಇಂದ 1 hour ಡಿಸ್ಟೆನ್ಸ್ ಅಲ್ಲಿ ಇದೆ. ಬ್ಯಾಂಗ್ಳೂರ್ ಹೈದರಾಬಾದ್ ಹೈವೇ ಕನೆಕ್ಟಿವಿಟಿ ಅಂತೂ ಜಸ್ಟ್ 5 minutes. ಬಾಗೇಪಲ್ಲಿ ಬಸ್ ಸ್ಟ್ಯಾಂಡ್ ಇಂದ ಜಸ್ಟ್ 2 minutes ಡಿಸ್ಟೆನ್ಸ್ ಇದೆ. ಈ ಪ್ರೀಮಿಯಂ ಪ್ಲಾಟ್ಸ್ ಅಂತೂ ನೀವು ನೋಡ್ತಾನೆ ಇದ್ದೀರಾ, ಎಲ್ಲಾ ಪ್ಲಾಟ್ಸ್ ಆಲ್ಮೋಸ್ಟ್ ಸೇಲ್ ಆಗೋಗಿದೆ. ಫ್ಯೂ ಪ್ಲಾಟ್ಸ್ ಮಾತ್ರ ಅವೈಲೇಬಲ್ ಇದೆ. ಪ್ರೈಸಿಂಗ್ ಬಂದು 1399 rupees ಸ್ಕ್ವೇರ್ ಫೀಟ್ ಇಂದ ಸ್ಟಾರ್ಟ್ ಆಗ್ತಾ ಇದೆ. ಅಷ್ಟೇ ಅಲ್ಲ, ಈ ಏರಿಯಾ ಅಂತೂ ಫಾಸ್ಟ್ ಆಗಿ ಡೆವಲಪ್ ಆಗ್ತಾ ಇದೆ. ನೇಚರ್ ಮಧ್ಯೆ ಬೆಸ್ಟ್ ಅಮ್ಯುನಿಟೀಸ್ ಲೈಕ್ ವಾಟರ್ ಸಪ್ಲೈ, ಡ್ರೈನೇಜ್ ಕನೆಕ್ಷನ್, ಪವರ್ ಕನೆಕ್ಷನ್, ಅದ್ರ ಜೊತೆಗೆ ನಿಮ್ಗೆ ರೈನ್ ವಾಟರ್ ಸ್ಟೋರೇಜ್ ಫೆಸಿಲಿಟಿ ಸಹ ಇದೆ. ಸೆಕ್ಯೂರ್ ಗೇಟ್ ವೇ ಕಮ್ಯುನಿಟಿ ಜೊತೆಗೆ ಓಪನ್ ಜಿಮ್, ಫುಟ್ಬಾಲ್, ಕ್ರಿಕೆಟ್, ವಾಲಿಬಾಲ್, ಅಷ್ಟೇ ಅಲ್ಲ ಗ್ರೀನ್ ಪಾರ್ಕ್ ಫಾರ್ ವಾಕಿಂಗ್, ಇಷ್ಟೆಲ್ಲ ಅಮ್ಯುನಿಟೀಸ್ ನ ನಿಮಗೆ ಕೊಡ್ತಾ ಇದ್ದಾರೆ. ಇವಾಗ ಗೊತ್ತಾಯ್ತಾ ಯಾಕೆ ಈ ಲೇಔಟ್ ಮೇಲೆ ಇನ್ವೆಸ್ಟ್ ಮಾಡ್ಬೇಕು ಅಂತ ಹೇಳಿ? ಬೆಸ್ಟ್ ಪಾರ್ಟ್ ಏನು ಗೊತ್ತಾ? ಈ ಲೇಔಟ್ ನ ಟಿಟಿಸಿಪಿ ಅವರು ಅಪ್ರೂವ್ ಮಾಡಿದ್ದಾರೆ. ನೀವು ನೋಡ್ತಾರೆ ಈ ಪ್ರಾಜೆಕ್ಟ್ ನ ಬಿಲ್ಡ್ ಮಾಡಿರೋರು ಯೋಧಾ ಇನ್ಫ್ರಾಸ್ ಅವರು. ನಾನ್ ನೋಡಿದ್ರಲ್ಲಿ ಇವ್ರು ಬಂದು ವೆರಿ ಪ್ರೊಫೆಷನಲ್ ಮತ್ತೆ ಜೆನ್ಯೂನ್ ಬಿಲ್ಡರ್ ಆಗಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9449666766. ಅನದರ್ ನಂಬರ್ 8886002009. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯ ನಿರ್ಮಾಣಕ್ಕೆ ಏಕೈಕ ಶಾಲೆ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಸ್ಥಳ ಚೊಕ್ಕಹಳ್ಳಿ, ಚಿಕ್ಕಬಳ್ಳಾಪುರ. ನರ್ಸರಿ, ಎಲ್ಕೆಜಿ, ಯುಕೆಜಿ 1ರಿಂದ 10ನೇ ತರಗತಿವರೆಗೆ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಉತ್ತಮ ಕಲಿಕಾ ವಾತಾವರಣ, ಸುಸಜ್ಜಿತ ಲ್ಯಾಬ್ ವ್ಯವಸ್ಥೆ, ಕಂಪ್ಯೂಟರ್ ಕಲಿಕೆ, ಅನುಭವಿ ಶಿಕ್ಷಕ ವೃಂದ, ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ, ಸಾರಿಗೆ ಸೌಲಭ್ಯ, ಕ್ರಿಯೇಟಿವ್ ಲರ್ನಿಂಗ್ ಹಾಗೂ ಕ್ರೀಡಾ ತರಬೇತಿ ನೀಡಲಾಗುವುದು. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7676336336. ಅನದರ್ ನಂಬರ್ 9590060999. ಸಾಯಿರಾಮ್ ಪಿಯು ಕಾಲೇಜ್. 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಕೋರ್ಸಸ್ ಆಫರ್ಡ್: ಸೈನ್ಸ್, ಪಿಸಿಎಂಬಿ, ಪಿಸಿಎಂಸಿ, ಕಾಮರ್ಸ್, ಇಬಿಎಸಿಎಸ್. ಇನ್ನು ಸಿಇಟಿ, ಜೆಇಇ, ಐಐಟಿ, ನೀಟ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯಕ್ಕಾಗಿ ಇಂಡಿವಿಜುವಲ್ ಮೆಂಟರಿಂಗ್, ಸುಸಜ್ಜಿತ ಲ್ಯಾಬ್ ಹಾಗೂ ಲೈಬ್ರರಿ ಸೌಲಭ್ಯ, ನುರಿತ ಶಿಕ್ಷಕ ವೃಂದವನ್ನ ಹೊಂದಿದೆ. ಅಷ್ಟೇ ಅಲ್ಲ, ದೇವನಹಳ್ಳಿ, ವಿಜಯಪುರ, ಚಿಕ್ಕಬಳ್ಳಾಪುರದ ವಿದ್ಯಾರ್ಥಿಗಳಿಗಾಗಿ ಸಾರಿಗೆ ಸೌಲಭ್ಯವಿದೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಸಾಯಿರಾಮ್ ಪಿಯು ಕಾಲೇಜ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9844331166. ಅನದರ್ ನಂಬರ್ 9844336611.
ಬೆಳ್ಳಂಬೆಳಗ್ಗೆ ನಸುಕಿನ ಜಾವ ಜವರಾಯ ಅಟ್ಟಹಾಸ ಮೆರೆದಿದ್ದಾನೆ. ಭೀಕರ ರಸ್ತೆ ಅಪಘಾತದಲ್ಲಿ ಇಬ್ಬರು ಬೈಕ್ ಸವಾರರು ಮೃತಪಟ್ಟಿರುವ ದಾರುಣ ಘಟನೆ ನಡೆದಿದೆ. ಗೌರಿಬಿದನೂರು ತಾಲೂಕಿನ ಇಡುಗೂರು ರಸ್ತೆಯ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಳಿ ಭೀಕರ ಅಪಘಾತ ನಡೆದಿದ್ದು, ಸ್ಥಳದಲ್ಲೇ ಇಬ್ಬರು ಬೈಕ್ ಸವಾರರು ಮೃತಪಟ್ಟಿರುವ ಘಟನೆ ಮಂಗಳವಾರ ಬೆಳಗಿನ ಜಾವ 5 ಗಂಟೆ ಸಮಯದಲ್ಲಿ ನಡೆದಿದೆ. ಗೌರಿಬಿದನೂರು ಕಡೆಯಿಂದ ಬಂದ ಓಮ್ನಿ ಕಾರು ಮತ್ತು ಇಡುಗೂರು ಕಡೆಯಿಂದ ದ್ವಿಚಕ್ರ ವಾಹನದಲ್ಲಿ ದೊಡ್ಡಬಳ್ಳಾಪುರ ಫ್ಯಾಕ್ಟರಿ ಕೆಲಸಕ್ಕೆ ಹೋಗಲು ಬರುತ್ತಿದ್ದ 35 ವರ್ಷದ ನಾಗರಾಜ್ ಮತ್ತು 24 ವರ್ಷದ ಮಿಥುನ್ ಇಬ್ಬರು ಬೈಕ್ ಸವಾರರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಇಡುಗೂರು ರಸ್ತೆಯಲ್ಲಿ ನಸುಕಿನ ಜಾವ 5 ಗಂಟೆ ಸಮಯದಲ್ಲಿ ರಸ್ತೆಯಲ್ಲಿ ಯಾರೂ ಇಲ್ಲವೆಂದು ವೇಗವಾಗಿ ಎಡಭಾಗದಿಂದ ಬಲಭಾಗಕ್ಕೆ ಬಂದ ಓಮ್ನಿ ಕಾರು ಎದುರುಗಡೆಯಿಂದ ಬರುತ್ತಿದ್ದ ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದ ರಭಸಕ್ಕೆ ಇಬ್ಬರು ಸಾವನ್ನಪ್ಪಿದ್ದಾರೆ. ಮೃತ ನಾಗರಾಜ್ಗೆ ಇಬ್ಬರು ಅವಳಿ ಮಕ್ಕಳಿದ್ದು ಆತನೇ ಕುಟುಂಬದ ಆಧಾರ ಸ್ತಂಭವಾಗಿದ್ದಾನೆ. ಮತ್ತೊಂದು ಕಡೆ ಮಗನನ್ನ ಕಳೆದುಕೊಂಡ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಅವ್ರು ಇಡುಗೂರಿಂದ ಫಸ್ಟಿಗೆ ಬರ್ತಾ ಇದ್ರು ಕೆಲಸಕ್ಕೆ. ಅವರು ಸರ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡೋದು ಕಂಪ್ನಿಯಲ್ಲಿ. ಆ ಕಂಪ್ನಿ ಹೆಸರು ಏನೋ ಗೊತ್ತಿಲ್ಲ. ಕಂಪ್ನಿಯಲ್ಲಿ ಕಂಪ್ನಿ ಕೆಲ್ಸಕ್ಕೆ ಹೋಗ್ತಾಯಿದ್ರು. ಅವ್ರು ಏನು ಕೆಲಸ ಅಂತ ಗೊತ್ತಿಲ್ಲ. ಬೆಳಗ್ಗೆ 4:05 4:06 ಗಾಡಿಯಲ್ಲಿ ಹತ್ತು ಬರ್ತಾಯಿದ್ರು. ಆ ಕಡೆ ಇಡುಗೂರಿಂದ ಬರ್ತಾಯಿದ್ರು. ಈ ಕಡೆ ಗೌರಿಬಿದನೂರಿಂದ ಅದು ಓಮ್ನಿಯಲ್ಲಿ ಬರ್ತಾಯಿದ್ರು. ಓಮ್ನಿಯಲ್ಲಿ ಬರೋರು ಅದರಲ್ಲಿ ಡ್ರಿಂಕ್ಸು ಮತ್ತು ಎಲ್ಲ ರಾಂಗ್ ರೂಟಲ್ಲಿ ಬಂದು ಇದು ಮಾಡಿದ್ದಾರೆ ಸರ್. ಆಕ್ಸಿಡೆಂಟ್ ಮಾಡಿದ್ದಾರೆ. ಓಮ್ನಿಯವರು 2 ವೀಲರ್ ಅವ್ರು ಹೊಡೆದಿರ ಸರ್. ಯಾರ್ಯಾರು ಸತ್ತಿರೋದು ಯಾರ್ಯಾರು ಸರ್? ನಾಗರಾಜು ಅಂತೇಳಿ ಮತ್ತೆ ಮಿಥುನ್ ಅವರು. ಇಬ್ರು ಇಡುಗೂರವ್ರೇನಾ? ಇಬ್ರು ಇಡುಗೂರವ್ರಣ. ಮದ್ಯಪಾನ ಏನೋ ಡ್ರಿಂಕ್ಸು ಬಾಟ್ಲೆಲ್ಲ ಇತ್ತು, ಅದೆಲ್ಲ ಬಿಸಾಕಿದ್ದಾರೆ. ಪಕ್ಕದಲ್ಲೇ ಬಿಸಾಕಿದ್ದಾರೆ. ಮತ್ತೆ ಅವ್ರು ಗುದ್ದಿರೋರು ಮತ್ತೆ ಯಾರಿಗೂ ಕಾಣಿಸ್ದೆ ಹೊರಟೋಗಿದ್ದಾರೆ ಅಣ್ಣ ಅವರು. ಅವ್ರು ಬಂದು ಜಕ್ಕನಹಳ್ಳಿ, ನಮ್ಮ ಪಂಚಾಯತಿಯವರೇ ಜಕ್ಕನಹಳ್ಳಿ ಅವರು. ಎಷ್ಟು ಜನ ಇದ್ರು ಕಾರಲ್ಲಿ ಅದು ಗೊತ್ತಿಲ್ಲ ಅಣ್ಣ. ಅಷ್ಟೊತ್ತಿಗೆ ನಾವು ಬರೋ ಅಷ್ಟೊತ್ತಿಗೆ ಯಾರು ಇರಲಿಲ್ಲ. ಗಾಡಿ ಒಂದು ಬಿಟ್ಟು ಇನ್ನೇನು ಬೇರೆ ಏನಿಲ್ಲ. ಅವರು ಮತ್ತೆ ಡ್ರಿಂಕ್ಸು ಅದೆಲ್ಲ ಬಾಟ್ಲೆಲ್ಲ ಬಿಸಾಕಿದ್ದಾರೆ, ಅಲ್ಲೇ ಬಿಸಾಕಿದ್ದಾರೆ. ಕುಡಿದು ರಾಂಗ್ ರೂಟಲ್ಲಿ ಬಂದಿರೋದು. ಒಂದೇ ಒಂದು ಅರ್ಧ ಅಡಿ ಜಾಗ ಇದ್ರು 2 ವೀಲರಲ್ಲಿ ಇವರಿಬ್ರು ಸೇಫ್ ಹಾಕ್ಬೋದಾಗಿತ್ತು. ಆದರೆ ಅವರು ಆ ಥರ ಬಂದು ಗೊತ್ತಿರೋದಣ್ಣ. ಅಂದರೆ ಬೆಳಗಿನ ಜಾವನೆ ಕುಡ್ದಿದ್ರು ಅವ್ರು ಏನಾದ್ರು? ನಾವು ನೋಡಿಲ್ಲ. ಮತ್ತೆ ಕುಡ್ದಿದ್ದಾರೆ, ಬಾಟ್ಲೆಲ್ಲ ಇದೆ. ಆ ಥರ ಬಂದು ಗೊತ್ತಿರೋದಣ್ಣ. ನಿಮ್ಮ ಹೆಸರು? ನಮ್ಮ ಹೆಸರು ಸತೀಶ್ ಅಂತೇಳಿ. ಏನಾಗ್ಬೇಕು ನೀವು? ಒಟ್ಟಾರೆಯಾಗಿ ಈ ಒಂದು ಘಟನೆ ಹೇಗೆ ಸಂಭವಿಸಿತು ಎಂಬುದು ಪೊಲೀಸರ ತನಿಖೆಯಿಂದಲೇ ಹೊರಬರಬೇಕಾಗಿದೆ. ಘಟನಾ ಸ್ಥಳಕ್ಕೆ ಸಿಪಿಐ ಅಂಜನ್ ಕುಮಾರ್, ಗ್ರಾಮಾಂತರ ಠಾಣೆಯ ಪಿಎಸ್ಐ ರಮೇಶ್ ಗುಗ್ಗರಿ ಮತ್ತು ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಹೈನುಗಾರಿಕೆಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಮಂಚೇನಹಳ್ಳಿ ತಾಲೂಕಿನಲ್ಲಿ ಸುಮಾರು 50 ಹಸುಗಳನ್ನು ಸಾಕಾಣಿಕೆ ಮಾಡಿ ಸೈ ಅನಿಸಿಕೊಂಡಿದ್ದ ಯುವ ದಂಪತಿಯ ಮನೆಗೆ ಸಂಸದ ಸುಧಾಕರ್ ಭೇಟಿ ನೀಡಿ ಕೇಂದ್ರದ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಳ್ಳುವಂತೆ ತಿಳಿಸಿದರು. ಸಾಯಿವಾಲ್ ಡಿಸ್ಟಿಕ್ಕಿಂದ ಬಂದಿರೋದಕ್ಕೆ ನಾವು ಸಾಯಿವಾಲ್ ಪಂಜಾಬ್ ಇದು ಆ್ಯಕ್ಚುಲಿ ಜೆರ್ಸಿ ಟೈಪ್ ಇರುತ್ತೆ.
ಮಂಚೇನಹಳ್ಳಿ ತಾಲೂಕಿನ ದಂಡಿಗಾನಹಳ್ಳಿ ಗ್ರಾಮಕ್ಕೆ ಸಂಸದ ಸುಧಾಕರ್ ಹೈನುಗಾರಿಕೆಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಅಧಿಕಾರಿಗಳೊಂದಿಗೆ ರೈತ ಪ್ರವೀಣ್ ಮತ್ತು ರಶ್ಮಿ ಮನೆಗೆ ಭೇಟಿ ನೀಡಿದ್ದರು. ಸುಮಾರು 50 ಹಸುಗಳನ್ನು ದಂಪತಿ ಸಾಕುತ್ತಿದ್ದು, ಸರ್ಕಾರದಿಂದ ಬರುವ ಸವಲತ್ತುಗಳನ್ನು ಪಡೆದುಕೊಂಡು ಸದುಪಯೋಗಪಡಿಸಿಕೊಳ್ಳಿ ಎಂದು ತಿಳಿಸಿದರು. ಈಗ ಅವರು ಉಪಯೋಗ ಮಾಡಿರೋದು 1-2 ಎಕರೆ ಅಷ್ಟೇ. 50 ಹಸು ಸಾಕಾಣಿಕೆ ಇವತ್ತು ಮಾಡಿ ಒಂದು ಉದ್ದಿಮೆ ರೀತಿಯಲ್ಲಿ ಇದನ್ನ ಮಾಡ್ತಾ ಇದ್ದಾರೆ. ಸುಮಾರು ಇವತ್ತು ಇವರು ದಂಪತಿಗಳು ನಗರದಲ್ಲಿದ್ದರೂ ಕೂಡ ಅವರು ಪೂರ್ವಿಕರು ಹಸು ಬಗ್ಗೆ ಇದ್ದಂಥ ಒಂದು ಅವರಿಗೆ ಅಭಿಪ್ರಾಯ, ಹಸು ಸಾಕಾಣಿಕೆ ಬಗ್ಗೆ ಅವ್ರಿಗಿದ್ದಂಥ ಪ್ರೀತಿ ವಾತ್ಸಲ್ಯ, ಇದನ್ನ ಮಕ್ಕಳಾಗಿ ನಾವು ಮುಂದುವರಿಸಬೇಕು ಅನ್ನುವಂಥದ್ದು ಒಂದು, ಮತ್ತು ಇದು ಕೂಡ ಲಾಭದಾಯಕವಾಗಿರ್ತಕ್ಕಂಥ ಒಂದು ಚಟುವಟಿಕೆ ಅಂತೇಳಿ ಅವರು ಗ್ರಹಿಸಿ ಇವತ್ತು ಮಾಡಿದ್ದಾರೆ. ನಾನು ಕೇಳ್ತಾ ಇದ್ದೆ ಅವರಿಗೆ, ಯಾವುದೇ ಆರ್ಥಿಕ ಸಹಕಾರ ತಗೊಂಡಿಲ್ಲ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಯಾವುದು. ನಾನು ಹೇಳಿದೆ ಇವರಿಗೆ ಕೇಂದ್ರ ಸರ್ಕಾರ ಇವತ್ತು ಅನಿಮಲ್ ಹಸ್ಬೆಂಡ್ರಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫಂಡ್ ಅಂತ ಇದೆ. ಅದರಲ್ಲಿ ನೀವು 50 ಲಕ್ಷ ಖರ್ಚಾದರೆ 25 ಲಕ್ಷ ಅಂದರೆ 50% ಸಬ್ಸಿಡಿ ಕೊಡುವಂಥ ಇದಿದೆ, ನೀವು ಅದನ್ನು ಬಳಸ್ಕೊಳ್ಳಿ, ಇವೆಲ್ಲ ಹೇಳಿದ್ದೀನಿ. ಮತ್ತು ವ್ಯಾಕ್ಸಿನೇಷನ್ ಎಲ್ಲ ಗೌರ್ಮೆಂಟ್ ಆಫ್ ಇಂಡಿಯಾ ಉಚಿತವಾಗಿ ವ್ಯಾಕ್ಸಿನೇಷನ್ ಹಸುಗಳಿಗೆ ಕೊಡ್ತಾರೆ. ಇವರು ಭಾಳ ಆಧುನಿಕವಾಗಿ ತಂತ್ರಜ್ಞಾನವನ್ನು ಬಳಸಿಕೊಂಡು ಚೆನ್ನಾಗಿ ಮಾಡಿದ್ದಾರೆ. ಹಾಗಾಗಿ ಇವತ್ತು 50 ಹಸುವನ್ನು ಸಾಕೋದ್ರ ಜೊತೆಗೆ ಅವರಿಗೆ ಇವತ್ತು ಎಲ್ಲ ವಹಿವಾಟು ಲಾಭ ಒಟ್ಟಾರೆಯಾಗಿ ಇವತ್ತು 35% ಅವರಿಗೆ ಮಿಗ್ತಾ ಇದೆ. ಸರಿಸುಮಾರು 1.5 ಲಕ್ಷದಿಂದ 1.25 ಲಕ್ಷವರೆಗೂ ಕೂಡ ಅವ್ರಿಗೆ ನಿಚ್ಚಳವಾಗಿರ್ತಕ್ಕಂಥ ಲಾಭ ಅವರಿಗೆ ಸಿಗ್ತಾ ಇದೆ. ಹಾಗಾಗಿ ಇದು ಬೇರೆ ಯುವಕರಿಗೆ ಕೂಡ ಇದು ಒಂದು ಪ್ರೋತ್ಸಾಹ ಮತ್ತು ಒಂದು ಸಂದೇಶ. ಹಸು ಸಾಕಾಣಿಕೆಯಿಂದ ಕೂಡ ಲಾಭದಾಯಕವಾಗಿರ್ತಕ್ಕಂಥ ಕೃಷಿ ಚಟುವಟಿಕೆಯ ಉಪಕಸಬು ಇದು ಕೂಡ. ಸಮಗ್ರ ಕೃಷಿ ನೀತಿ ಮಾಡಬೇಕು ಅಂತೇಳಿ ಮಾನ್ಯ ಪ್ರಧಾನಮಂತ್ರಿಗಳು ಏನು ಹೇಳ್ತಾರೆ, ಆ ನಿಟ್ಟಿನಲ್ಲಿ ಮುಖ್ಯವಾಗಿರ್ತಕ್ಕಂಥ ಬೆಳೆಗಳ ಜೊತೆಗೆ ಇವತ್ತು ಹಸು ಸಾಕಾಣಿಕೆ, ಕುರಿ ಸಾಕಾಣಿಕೆ, ರೇಷ್ಮೆ ಎಲ್ಲ ಉಪಕಸಬುಗಳನ್ನು ಸೇರಿಸಿದರೆ ಕೃಷಿಯಲ್ಲಿ ಲಾಭ 1-2 ಪಟ್ಟು 3 ಪಟ್ಟು ಹೆಚ್ಚಾಗ್ತದೆ. ಹಸುಗಳ ಸಾಕಾಣಿಕೆಯ ಸ್ಥಳ ಪರಿಶೀಲನೆ ನಡೆಸಿ ಅಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸಿದರು. ಸಾಯಿವಾಲ್ ಡಿಸ್ಟಿಕ್ ಇಂದ ಬಂದಿರೋದು ಎಮ್ಮೆ. ಬಟ್ ಎಮ್ಮೆಗಳೇನೋ ಸರ್ ಅಂದರೆ ಅವು ಕನ್ಸ್ಟ್ರಕ್ಷನ್ ಆಗಿ ಸ್ವಲ್ಪ ಡಿಲೇ ಆಗ್ತದೆ. ಅದು ಏನಾಗುತ್ತೆ, ಸ್ಟಾಪ್ ಆಗೋದು ಮತ್ತೆ ಕೆಚ್ಚಲು ಬಾವು ಆಗೋದು, ಇವೆಲ್ಲ ಇಶ್ಯೂಸ್ ಬರುತ್ತೆ. ಮಿಷಿನಿಂದ ಅವೆಲ್ಲ ಹೊಟ್ಟೋಗುತ್ತೆ. ಶಿರಾಲಯ ಗಿಣ್ಣು, ಶಿರಾಲಯ ತುಪ್ಪ, ನಿಮ್ಮದೇ ಯು ಕ್ಯಾನ್ ಸ್ಟಾರ್ಟ್ ಯುವರ್ ಓನ್ ಬ್ರ್ಯಾಂಡ್. ದಟ್ ಈಸ್ ಹೌ ಇನ್ ಅಬ್ರಾಡ್ ದೇ ಡು. ನಮ್ಮ ಫಾರ್ಮ್ಸ್ ಶಿರಾಲಯ ಡೈರಿ ಫಾರ್ಮ್ಸ್ ಅಂತ ದಂಡಿಗೆನಲ್ಲಿ ಇದೆ. ಮಂಚೇನಹಳ್ಳಿ ತಾಲೂಕು ದಂಡಿಗೆನಲ್ಲಿ ಗ್ರಾಮದಲ್ಲಿದೆ. ಇದನ್ನು ನಾವು ಸುಮಾರು ಡಿಸೆಂಬರ್ 2024ಗೆ ಸ್ಟಾರ್ಟ್ ಮಾಡಿದ್ದು. ಒಂದು ಹಸುವಿಂದ ಸ್ಟಾರ್ಟ್ ಮಾಡಿ ಅದ್ರ ಬಗ್ಗೆ ತಿಳ್ಕೊಂಡು ಟ್ರೈನಿಂಗ್ ಮಾಡಿಕೊಂಡು ಎಲ್ಲ ತಿಳ್ಕೊಂಡು ಅದ್ರದ್ದು ಏನೇನು ಪ್ರಾಬ್ಲಮ್ಸ್ ಬರುತ್ತೆ, ಏನೇನು ಇಶ್ಯೂಸ್ ಬರುತ್ತೆ, ಮತ್ತು ಅದಕ್ಕೇನು ಫೀಡ್ ಕೊಡೋದು, ಅದರದ್ದು ಹೆಲ್ತ್ ಅಪ್ಡೇಟ್ಸ್ ಎಲ್ಲ ಅರ್ಥ ಮಾಡಿಕೊಂಡು ಆಮೇಲೆ ನಾವು ಒಂದು ಮಾರ್ಚಲ್ಲಿ ಒಂದು 7 ಹಸು ತೊಗೊಂಡು ಬಂದ್ವಿ. ಈ ಚಿಕ್ಕ ಈ ಶೆಡ್ಡಲ್ಲಿ ನಾವು ಸ್ಟಾರ್ಟ್ ಮಾಡಿರೋದು. ಸೊ ಅದ್ರ ಬಗ್ಗೆ ಇನ್ನೂ ತಿಳ್ಕೊಂಡು ಎಲ್ಲ ಎಕ್ಸ್ಪೀರಿಯನ್ಸ್ ಆದಮೇಲೆ ನಾವು ಸ್ಲೋಲಿ ನಮ್ಮ ಶೆಡ್ನ ಫುಲ್ ಇವಾಗ ಎಕ್ಸ್ಪ್ಯಾಂಡ್ ಮಾಡಿ ಸುಮಾರು ಇವಾಗ 50 ಹಸುಗಳಿದೆ. ಸೊ ಇವಾಗ ಬಂದ್ಬಿಟ್ಟು MP ಸುಧಾಕರ್ ರೆಡ್ಡಿ ಅವರು ಬಂದ್ಬಿಟ್ಟು ನಮ್ಮ ಫಾರ್ಮ್ನ ವಿಸಿಟ್ ಮಾಡಿ ಅವ್ರ ಗೈಡೆನ್ಸಿಂದ ಇನ್ನೂ ಸ್ವಲ್ಪ ನಮಗೆ ತಿಳುವಳಿಕೆ ಆಗಿದೆ. ಈ ಸಂದರ್ಭದಲ್ಲಿ ಪಶು ಆರೋಗ್ಯ ಅಧಿಕಾರಿಗಳು ಮತ್ತು ಕೆಲವು ಬಿಜೆಪಿ ಮುಖಂಡರುಗಳು ಸಹ ಹಾಜರಿದ್ದರು. ನಾಜೀರ್, MMTV ನ್ಯೂಸ್, ಮಂಚೇನಹಳ್ಳಿ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ.
ಚಿಕ್ಕಬಳ್ಳಾಪುರದ ಚಿಕನ್ ಪ್ರಿಯರಿಗೆ ಸಂತಸದ ಸುದ್ದಿ. ಶುಚಿ ರುಚಿಗೆ ಹೆಸರಾದ ಕೆ-ಸ್ಟಾರ್ ಚಿಕನ್ ಕಬಾಬ್ ಸೆಂಟರ್. ಸ್ಥಳ ದರ್ಗಾ ಹತ್ತಿರ ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಕಬಾಬ್, ಲಾಲಿಪಾಪ್, ಲೆಗ್ ಪೀಸ್, ತಂದೂರಿ ಚಿಕನ್, ಚಿಕನ್ ಫ್ರೈಡ್ ರೈಸ್ ಸೇರಿದಂತೆ ನೋಡಿದ್ರನೆ ಬಾಯಲ್ಲಿ ನೀರೂರಿಸುವಂತಹ 10 ಹಲವಾರು ವೆರೈಟಿ ಚಿಕನ್ ಖಾದ್ಯಗಳು ದೊರೆಯುತ್ತದೆ. ಕುಟುಂಬ ಸಮೇತ ಭೇಟಿ ನೀಡಲು ಹೇಳಿ ಮಾಡಿಸಿದ ತಾಣ ಕೆ-ಸ್ಟಾರ್ ಚಿಕನ್ ಕಬಾಬ್ ಸೆಂಟರ್. ಅಷ್ಟೇ ಅಲ್ಲ, ನಮ್ಮಲ್ಲಿ ಕರ್ನಾಟಕದ ಯಾವುದೇ ಮೂಲೆಗೂ ಸಹ ಕ್ಯಾಟರಿಂಗ್ ವ್ಯವಸ್ಥೆ ಮಾಡಿಕೊಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9900695789, 9141868736, 9964695789. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ನಿಮ್ಮ ಮನೆಗಳ ಕೋಣೆಗಳು ಹಾಗೂ ಶೌಚಾಲಯಗಳಿಗೆ ಸುಭದ್ರ, ಸುರಕ್ಷತೆಯ ಹಾಗೂ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ಹೈ ಕ್ವಾಲಿಟಿ ಬಾಗಿಲುಗಳನ್ನು ಒದಗಿಸಲು ಬಂದಿದೆ ಶ್ರೀ ಶಾರದಾ ಡೋರ್ಸ್, ಹೋಲ್ಸೇಲ್ ಡೀಲರ್, WPC ಡೋರ್ಸ್ ಮತ್ತು PVC ಡೋರ್ಸ್. ಸ್ಥಳ ವಾರ್ಡ್ ನಂಬರ್ 29, ದೇವಪ್ಪ ಲೇಔಟ್, ಸೆಂಟ್ ಜೋಸೆಫ್ ಕಾನ್ವೆಂಟ್ ಹತ್ತಿರ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಹೋಲ್ಸೇಲ್ ದರದಲ್ಲಿ ರಿಟೇಲ್ ಮಾರಾಟ. ನಮ್ಮಲ್ಲಿ WPC ಬಾಗಿಲುಗಳು, WPC ಡಿಜಿಟಲ್ ಬಾಗಿಲುಗಳು, WPC ಟೆಕ್ಸ್ಚರ್ ಬಾಗಿಲುಗಳು, PVC ಬಾಗಿಲುಗಳು, PVC ಡಿಜಿಟಲ್ ಬಾಗಿಲುಗಳು, ಹೆವಿ PVC ಬಾಗಿಲುಗಳು ದೊರೆಯುತ್ತವೆ. ಗ್ರಾಹಕರ ನಂಬಿಕೆಯೇ ನಮಗೆ ಶ್ರೀರಕ್ಷೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಶ್ರೀ ಶಾರದಾ ಡೋರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9901653939. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ, ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ರಾಯಲ್ ಆಟೋ ಸ್ಪಾ, ಡೀಟೈಲಿಂಗ್ ವಾಲ್ವ್ಸ್, ನಿಯರ್ ಸಾಯಿ ನೇಹಾ ಟೈರ್ ಸೊಲ್ಯೂಷನ್, ನೆಕ್ಸ್ಟ್ ಟು ಡಿಮಾರ್ಟ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಪ್ರೀಮಿಯಂ ಕಾರ್ ವಾಶ್, ಪ್ರೀಮಿಯಂ ಬೈಕ್ ವಾಶ್, ಇಂಟೀರಿಯರ್ ಡೀಪ್ ಕ್ಲೀನ್, ಅಂಡರ್ ಬಾಡಿ ಕೋಟಿಂಗ್, ಸೆರಾಮಿಕ್ ಕೋಟಿಂಗ್, ಗ್ರಾಫಿನ್ ಕೋಟಿಂಗ್, ಮೆರೈನ್ ಕೋಟಿಂಗ್, ಡೈಮಂಡ್ ಕೋಟಿಂಗ್, ಸನ್ ಫಿಲಮ್, seat cover, floor mat and all types of batteries and tires available. Royal Auto Spa. Visit once Detailing Walls, Chikkaballapura. For more premium services and affordable prices, ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 974174492, 9986744492. Another number 08156272799. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ.
ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, ಜಿಎಫ್ಸಿ ಅಂಡ್ ಪಿಆರ್ಪಿ, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, ಎಂಬಿಬಿಎಸ್, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಸವಿತಾ ಸಮಾಜದ ಆರಾಧ್ಯ ದೈವ ಆಗಿರುವ ಸವಿತಾ ಮಹರ್ಷಿಗಳು ಸಮಾಜದ ಮೂಲ ಪುರುಷರಾಗಿದ್ದಾರೆ ಎಂದು ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ತಿಳಿಸಿದರು. ಮನೆ ಸಿಗ್ತಾ ಇಲ್ಲ, ಎಲ್ಲಾದ್ರೂ ಹೋದ್ರೆ ನಮ್ಮನ್ನ ಒಂದು ಭೇದ ಭಾವ ಮಾಡಿ ನಮ್ಮನ್ನ ಜನ ನೋಡ್ತಾರೆ. ಈ ರೀತಿ ಆಗ್ಬಾರ್ದು, ರಾಜಕೀಯ ಬೆಳವಣಿಗೆ, ಆರ್ಥಿಕವಾಗಿ ಬೆಳವಣಿಗೆ, ಸಾಮಾಜಿಕವಾಗಿ ಬೆಳವಣಿಗೆ ಇಲ್ಲ ನಮಗೆ ಅಂತ ಹೇಳ್ತಾ ಇದ್ರು. ಇಷ್ಟು ಸ್ವತಂತ್ರ ಬಂದು ನಮಗೆ ಸರಿಸುಮಾರು 79 ವರ್ಷಗಳಾದರೂ ಕೂಡ ಈಗಲೂ ಈ ರೀತಿಯಾದಂಥ ಒಂದು ಅನುಭವಗಳು ನಮ್ಮ ಸಮಾಜದಲ್ಲಿ ಆಗ್ತಾ ಇರುವಂಥದ್ದು ನಿಜವಾಗ್ಲೂ ಕೂಡ ದುರದೃಷ್ಟಕರ. ಚಿಂತಾಮಣಿ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ತಾಲೂಕು ಆಡಳಿತ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಶ್ರೀ ಸವಿತಾ ಮಹರ್ಷಿ ಜಯಂತಿ ಕಾರ್ಯಕ್ರಮ ಉದ್ಘಾಟಿಸಿ ತಹಸೀಲ್ದಾರ್ ಸುದರ್ಶನ್ ಯಾದವ್ ಮಾತನಾಡಿದ್ದಾರೆ. ಸವಿತಾ ಮಹರ್ಷಿ ಅವರು ಸಮಾಜದ ಶ್ರೇಷ್ಠತೆಗೆ ಶ್ರಮಿಸಿದ ಮಹಾನ್ ಯುಗ ಪುರುಷ. ಅವರು ಸಮಾಜಮುಖಿಯಾಗಿ ದಾರಿದೀಪವಾಗಿದ್ದಾರೆ. ಸವಿತಾ ಸಮಾಜವು ಸಂಘಟನೆಯಿಂದ ಸರ್ಕಾರದ ಸೌಲಭ್ಯಗಳನ್ನು ಬಳಸಿಕೊಂಡು ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕವಾಗಿ ಬೆಳೆಯಬೇಕು ಎಂದು ಕರೆ ನೀಡಿದ್ದಾರೆ. ಇಲ್ಲ, ಎಲ್ಲಾದ್ರೂ ಹೋದ್ರೆ ನಮ್ಮನ್ನ ಒಂದು ಭೇದ ಭಾವ ಮಾಡಿ ನಮ್ಮನ್ನ ಜನ ನೋಡ್ತಾರೆ. ಈ ರೀತಿ ಆಗ್ಬಾರ್ದು, ರಾಜಕೀಯ ಬೆಳವಣಿಗೆ, ಆರ್ಥಿಕವಾಗಿ ಬೆಳವಣಿಗೆ, ಸಾಮಾಜಿಕವಾಗಿ ಬೆಳವಣಿಗೆ ಇಲ್ಲ ನಮಗೆ ಅಂತ ಹೇಳ್ತಾ ಇದ್ರು. ಇಷ್ಟು ಸ್ವತಂತ್ರ ಬಂದು ನಮಗೆ ಸರಿಸುಮಾರು 79 ವರ್ಷಗಳಾದರೂ ಕೂಡ ಈಗಲೂ ಈ ರೀತಿಯಾದಂಥ ಒಂದು ಅನುಭವಗಳು ನಮ್ಮ ಸಮಾಜದಲ್ಲಿ ಆಗ್ತಾ ಇರುವಂಥದ್ದು ನಿಜವಾಗ್ಲೂ ಕೂಡ ದುರದೃಷ್ಟಕರ. ಏನು ಈಗಾಗಲೇ ಅವ್ರು ಹೇಳಿದ್ರು, ನಮಗೆ ಒಂದು ಐಡೆಂಟಿಟಿ ಇಲ್ಲ ಸಮಾಜದಲ್ಲಿ, ನಮಗೆ ಆದಂಥ ಒಂದು ಅಸ್ತಿತ್ವ ಸಿಗಬೇಕು. ಆಗ ಮಾತ್ರ ನಾವು ಕೂಡ ಸಮಾಜದಲ್ಲಿ ಒಂದಾಗೋದಕ್ಕೆ ಸಾಧ್ಯ ಅಂತ ಒಂದು ತಮ್ಮ ಅನುಭವಗಳನ್ನ, ತಮ್ಮ ಅನಿಸಿಕೆಗಳನ್ನ ಹಂಚ್ಕೊಂಡ್ರು. ನಾನು ಕೂಡ ಈ ಒಂದು ವೇದಿಕೆ ಮುಖಾಂತರ ಹೇಳೋದಿಷ್ಟೇ, ಯಾವುದೇ ಒಂದು ಸಮುದಾಯ ಆಗಿರಲಿ, ಯಾವುದೇ ಒಂದು ಸಮಾಜದ ಒಂದು ಭಾಗ ಆಗಿರಲಿ, ಅವರು ಆರ್ಥಿಕವಾಗಿ, ಸಾಮಾಜಿಕವಾಗಿ ಮುಂದೆ ಬರಬೇಕು ಅಂದರೆ, ಅಥವಾ ರಾಜಕೀಯವಾಗಿ ಕೂಡ ಮುಂದೆ ಬರಬೇಕಂದ್ರೆ ಅದಕ್ಕಿರುವಂಥ ಏಕೈಕ ಅಸ್ತ್ರ ವಿದ್ಯೆ. ಎಲ್ಲರೂ ಕೂಡ ಇಲ್ಲಿ ಬಂದಿರುವಂಥ ಎಲ್ಲರೂ ಕೂಡ ಪೋಷಕರಿದ್ದೀರಾ, ಎಲ್ಲ ತಮ್ಮ ಮಕ್ಕಳನ್ನ ಓದಿಸ್ತಾ ಇದ್ದೀರಾ. ಮಕ್ಕಳಿಗೆ ಉನ್ನತವಾಗಿ ಓದಿಸೋದು ಒಂದೇ ಅಲ್ಲ, ಬೇಸಿಕ್ ಎಜುಕೇಷನ್ ಒಂದೇ ಅಲ್ಲ, ಹೈಯರ್ ಎಜುಕೇಷನ್ ಕೊಡಿಸ್ಬೇಕು. ಉನ್ನತ ಶಿಕ್ಷಣ ಕೊಟ್ಟರೆ ಮಾತ್ರ ಮಕ್ಕಳು ಈಗಿನ ಒಂದು ಸ್ಪರ್ಧಾತ್ಮಕ ಯುಗದಲ್ಲಿ ಒಂದು ಉನ್ನತವಾದಂಥ ಹುದ್ದೆಗಳನ್ನ ಅಲಂಕರಿಸಿ ತಮ್ಮ ಸಮಾಜದಲ್ಲಿ ಯಾರು ಒಂದು ಡಿಸ್ಅಡ್ವಾಂಟೇಜ್ ಪೀಪಲ್ ಅಂತ ಕರೀತಾರೆ ಅಂಥವ್ರನ್ನ ಮೇಲೆ ತರೋದಕ್ಕೆ ಆಗುತ್ತೆ. ನಿಮ್ಮ ಮೂಲಕ ಒಂದು ಒತ್ತಡ ಕೊಟ್ಟು ನಮ್ಮ ಸವಿತಾ ಸಮಾಜಕ್ಕೆ, ನಮ್ಮ ಸವಿತಾ ಸಮಾಜ ಜನಾಂಗಕ್ಕೆ ಒಂದು ಎಜುಕೇಶನ್ ಅಲ್ಲಾಗ್ಲಿ, ಒಂದು ಆರ್ಥಿಕವಾಗಿ ಬೆಳವಣಿಗೆಗೆ ಒಂದು ಏನೋ ಒಂದು ಸಹಾಯದಾನ ಒಂದು ಮಾಡುವಂತ ಕೆಲಸ ಆದ್ರೆ ನಮ್ಗೆ, ನಮ್ಮ ಮಕ್ಕಳಿಗೆ, ನಮ್ಮ ಜನರಿಗೆ ತುಂಬಾ ಹಿಂದುಳಿದ, ಸುಮಾರು ಜನಕ್ಕೆ ಮನೆಗಳಿಲ್ಲ, ಸುಮಾರು ಜನಕ್ಕೆ ಅಂಗಡಿಗಳು, ಯಾವಾಗ ಅಂಗಡಿಗಳು ಕೊಡೋದಿಲ್ಲ. ಇವರು ಪಕ್ಕದಲ್ಲಿದ್ರೆ ನಮ್ಗೇನೋ ಅಸಹ್ಯ ಅನ್ಸುತ್ತೆ ಅನ್ನೋ ರೀತಿಯಲ್ಲಿ ನಮ್ಗೆ ಅಂಗಡಿಗಳು ಕೊಡೋದಿಲ್ಲ, ಮನೆಗಳು ಸಹ ಕೊಡೋದಿಲ್ಲ. ಮನೆಗಳು ಕೊಟ್ರೆ ಯಾವ ಜಾತಿ ಅಂದ್ರೆ ಈ ತರ ಸವಿತಾ ಸಮಾಜದವ್ರು ಅಂದ್ರೆ ಕೊಡ್ತೀವಿ ಅಂತ ಹೇಳಿರ್ತಾರೆ. ಮತ್ತೆ ಈ ತರ ಯಾವ ಜಾತಿ ಅಂದಾಗ, ಈ ತರ ಜಾತಿ ಅಂದಾಗ ನಮ್ಮನ್ನ ಇಲ್ಲ ಹೇಳ್ತೀವಿ, ನಮ್ಮ ಮಗ ಯಾರಿಗೋ ಹೇಳ್ಬಿಟ್ಟಿದಾರಂತೆ, ನಮ್ಮ ಮಗಳು ಯಾರಿಗೋ ಹೇಳ್ಬಿಟ್ಟಿದಾರಂತೆ, ನಮ್ಮ ಗಂಡನ ಹೆಂಡ್ತಿನ ಅವರು ಒಬ್ಬೊಬ್ಬರ ಮೇಲೆ ಒಬ್ರು ಹೇಳಿ ಕೊಡ್ದಿರೋ ಅಂತ ಸಂದರ್ಭಗಳು ಈ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ.
ಈ ಸಂದರ್ಭದಲ್ಲಿ ಸವಿತಾ ಸಮುದಾಯದ ಪ್ರತಿಭಾವಂತ ವಿದ್ಯಾರ್ಥಿಗಳು ಹಾಗೂ ಮುಖಂಡರುಗಳನ್ನು ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಆರ್ ಅಶೋಕ್ ಕುಮಾರ್, ಸವಿತಾ ಸಮಾಜದ ತಾಲೂಕು ಅಧ್ಯಕ್ಷರಾದ ಶಬರೀಶ್, ಉಪಾಧ್ಯಕ್ಷರಾದ ಸಂತೋಷ್ ಸೇರಿದಂತೆ ಮತ್ತಿತರರು ಇದ್ದರು. ಇಸ್ಲಾಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. 2000 ವರ್ಷಗಳ ಇತಿಹಾಸ ಹೊಂದಿರುವ ಸವಿತಾ ಸಮಾಜ ಆರ್ಥಿಕ, ಸಾಮಾಜಿಕ, ರಾಜಕೀಯವಾಗಿ ಹಿಂದುಳಿದಿದ್ದರೂ ಸವಿತಾ ಸಮಾಜ ತನ್ನದೇ ಆದ ಪರಂಪರೆ ಹೊಂದಿದೆ ಎಂದು ತಹಶೀಲ್ದಾರ್ ಮನೀಷಾ ಎನ್ ಪತ್ರಿ ತಿಳಿಸಿದರು. ಸಾಮಾಜಿಕವಾಗಿ ಏನು ರಿಫಾರ್ಮ್ಸ್ ಆಗಬೇಕು ಅಂತದೆಲ್ಲ ಅವರು ವಚನಗಳೆಲ್ಲ ಅವರು ತಗೊಂಡು ಬಂದಿದ್ದಾರೆ. ಆದರೆ ಇವಾಗಿನ ನಾವು ಕಾಲಘಟ್ಟದಲ್ಲಿ ಅವರ ಒಂದು ಕೊಡುಗೆಗಳನ್ನ ನಾವು ಅವರ ಒಂದು ಏನೇನು ಮಹತ್ವಗಳನ್ನ ನಮಗೆ ಏನೇನು ಒಂದು ದಾರಿದೀಪ ನಮಗೆ ತೋರಿಸಿದಾರೋ ಅವನ್ನ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಬೇಕು. ಯಾಕಂದ್ರೆ ಇವಾಗ ನಾವು ಅದೇ ರೀತಿ ಉಳಿತಾ ಕೂತ್ಕೊಂಡ್ರೆ ಆಗಲ್ಲ. ಇವಾಗ ನಮಗೆ ಬಾಗೇಪಲ್ಲಿ ಪಟ್ಟಣದ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ವತಿಯಿಂದ ಆಯೋಜಿಸಿದ್ದ ಸವಿತಾ ಮಹರ್ಷಿ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ವಿವಿಧ ಗಣ್ಯರು ಉದ್ಘಾಟಿಸಿದ್ದಾರೆ. ತಹಸೀಲ್ದಾರ್ ಮನೀಷಾ ಪತ್ರಿ ಮಾತನಾಡಿ, ಸವಿತಾ ಮಹರ್ಷಿ ಕ್ಷೌರಿಕ ಸಮಾಜದ ಮೂಲಪುರುಷರು. ಸವಿತಾ ಮಹರ್ಷಿಗಳು ದೇವಾನುದೇವತೆಗಳಿಗೆ ಕ್ಷೌರ ಮಾಡುತ್ತಿದ್ರು ಎಂಬ ನಂಬಿಕೆ ಇದೆ. ಅಲ್ಲದೆ ದೇವತೆಗಳ ಜೊತೆಗೆ ತಪಸ್ಸು ಮಾಡುತ್ತಿದ್ದರು ಎಂದು ಇತಿಹಾಸದಲ್ಲಿ ಇದೆ. ವಿಜಯನಗರ, ಕಲ್ಯಾಣ ಚಾಳುಕ್ಯರ ಶಾಸನಗಳಲ್ಲಿ ಸವಿತಾ ಸಮಾಜದ ಬಗ್ಗೆ ಉಲ್ಲೇಖವಿದೆ. 2000 ವರ್ಷಗಳ ಸುದೀರ್ಘ ಇತಿಹಾಸ ಹೊಂದಿರುವ ಸವಿತಾ ಸಮಾಜ ತಮ್ಮ ಸೇವಾ ಕಾರ್ಯದಿಂದಲೇ ಹೆಸರುವಾಸಿಯಾಗಿ ಸವಿತಾ ಮಹರ್ಷಿ ಜಯಂತಿ ಆಚರಣೆಯಿಂದ ಸಮುದಾಯದ ಜನರನ್ನ ಸಂಘಟಿಸಲು ಸಹಾಯವಾಗುತ್ತದೆ. ಕಡಿಮೆ ಜನಸಂಖ್ಯೆ ಹೊಂದಿರುವ ಸವಿತಾ ಸಮಾಜದವರು ಸಂಘಟಿತರಾಗುವ ಮೂಲಕ ಸರ್ಕಾರದ ಯೋಜನೆಗಳ ಪ್ರಯೋಜನ ಪಡೆಯಬೇಕು ಎಂದರು. ನೀವು ಆ ಒಂದು ಪರಿಸ್ಥಿತಿ ಈಗ ಕೆಲವೊಂದೊಂದು ಬದಲಾವಣೆಗಳಾಗಿದ್ದಾವೆ. ಯಾಕಂದ್ರೆ ಆ ಟೈಮ್ ಪರಿಸ್ಥಿತಿನಲ್ಲಿ ಕೆಲವೊಂದು ಮಹಾನುಭಾವರು ಬಂದರು, ಅದನ್ನ ಆದಷ್ಟು ಸುಧಾರಣೆ ತಗೊಂಡು ಬರಕ್ಕೆ ಬಂದರು. ಜೊತೆಗೆ ಈಗ ಅಪ್ಪಣ್ಣನವರು ಕೂಡ ಅವರ ಒಂದು ವಚನಗಳಲ್ಲೂ ಕೂಡ ಸಾಮಾಜಿಕವಾಗಿ ಏನು ರಿಫಾರ್ಮ್ಸ್ ಆಗಬೇಕು ಅಂತದೆಲ್ಲ ಅವ್ರ ವಚನಗಳೆಲ್ಲ ಅವ್ರು ತಗೊಂಡು ಬಂದಿದ್ದಾರೆ. ಆದರೆ ಇವಾಗಿನ ನಾವು ಕಾಲಘಟ್ಟದಲ್ಲಿ ಅವರ ಒಂದು ಕೊಡುಗೆಗಳನ್ನ ನಾವು ಅವರ ಒಂದು ಏನೇನು ಮಹತ್ವಗಳನ್ನ ನಮಗೆ ಏನೇನು ಒಂದು ದಾರಿದೀಪ ನಮಗೆ ತೋರಿಸಿದಾರೋ ಅವನ್ನ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಬೇಕು. ಯಾಕಂದ್ರೆ ಇವಾಗ ನಾವು ಅದೇ ರೀತಿ ಉಳಿತಾ ಕೂತ್ಕೊಂಡ್ರೆ ಆಗಲ್ಲ. ಇವಾಗ ನಮಗೆ ಕಾನ್ಸ್ಟಿಟ್ಯೂಷನ್ ಅಂತ ಇದೆ, ಅದರಲ್ಲಿ ನಾವೆಲ್ಲರೂ ಸಮಾನರೇ. ನಿಮಗೆ ಈಕ್ವಲ್ ಆಪರ್ಚುನಿಟೀಸ್ನ ಪ್ರೊವೈಡ್ ಮಾಡಿದ್ದಾರೆ, ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಪ್ರೊವೈಡ್ ಮಾಡಿದ್ದಾರೆ. ನಾನು ಒಂದೇ ನಿಮ್ಮ ಸಮಾಜಕ್ಕೆ ಕೇಳೋದಂತಂದ್ರೆ ನಿಮ್ಮ ಮಕ್ಕಳನ್ನ ನೀವು ಶೈಕ್ಷಣಿಕವಾಗಿ ಮುಂದೆ ತಗೊಂಡು ಬರಬೇಕು. ಯಾಕಂದ್ರೆ ನೀವು ಸಮಾಜದಲ್ಲಿ ಸೇವೆ ಮಾಡೋದ್ರಲ್ಲಿ ಅದರಲ್ಲಿ ನಂಬರ್ 1 ಇದ್ದೀರಾ, ಅದರಲ್ಲಿ ಯಾವುದೇ ಇನ್ನೊಂದು ಭಿನ್ನಾಭಿಪ್ರಾಯನೇ ಇಲ್ಲ. ಆದರೆ ನಿಮ್ಮ ಮಕ್ಕಳನ್ನ ಮಾತ್ರ ನೀವು ಶೈಕ್ಷಣಿಕವಾಗಿ ಮುಂದೆ ತಗೊಂಡು ಬಂದರೆ ಅವ್ರು ವೇರಿಯಸ್ ಫೀಲ್ಡ್ಸ್ನಲ್ಲಿ ಅವ್ರದೇ ಆದ ಒಂದು ಹೆಸರನ್ನ ಅವ್ರು ಮಾಡ್ಕೊಳ್ತಾರೆ. ಅವಾಗ ನೀವು ಅವ್ರ ಹೆಸರನ್ನು ಮಾಡ್ಕೊಳ್ತಾರೆ, ಜೊತೆಗೆ ಅವರ ಒಂದು ಕುಟುಂಬದ ಹೆಸರನ್ನು ಮುಂದೆ ತಗೊಂಡ್ಬರ್ತಾರೆ. ಮುಖ್ಯವಾಗಿ ಸಮಾಜದ ಹೆಸರನ್ನ ಅವರು ಮುಂಚೂಣಿನಲ್ಲಿ ತಗೊಂಡು ಬರ್ತಾರೆ. ಅದು ಒಂದು ನಿಮ್ಮ ಮಕ್ಕಳಿಗೆ ನೀವು ಅದು ಕೊಡೋದ್ರಿಂದ ಬೇರೆಯವ್ರಿಗೂ ಕೂಡ ಅದು ದಾರಿದೀಪ ಆಗುತ್ತೆ. ಜೊತೆಗೆ ನಿಮ್ಮ ಸಮಾಜನೂ ಕೂಡ ಉನ್ನತ ಒಂದು ಮಟ್ಟದಲ್ಲಿ ಬರೋಕ್ಕೆ ಸಾಧ್ಯ ಆಗುತ್ತೆ. ಈ ರೀತಿ ನಾವು ಜಯಂತಿಗಳನ್ನ ಆಚರಿಸಬೇಕಾದ್ರೆ ಇದು ಒಂದು ಚಿಕ್ಕ ನಿಮ್ಮದು ಸ್ವಲ್ಪನೇ ಜನಸಂಖ್ಯೆ ಇರುವಂತಹ ಸಮುದಾಯ. ಸೊ ಈ ಜಯಂತಿಗಳನ್ನ ಆಚರಿಸಬೇಕಾದ್ರೆ ಇಷ್ಟು ಜನ ಇವತ್ತು ನೀವು ಬಂದಿದ್ದೀರಾ, ನಮಗೆ ಬಹಳ ಖುಷಿ ಆಗ್ತಿದೆ ನಿಮ್ಮನ್ನೆಲ್ಲ ನೋಡಿ. ಯಾಕಂದ್ರೆ ಕೆಲವೊಂದೊಂದು ಜಯಂತಿನಲ್ಲಿ ಜಾಸ್ತಿ ಜನ ಇದ್ರೂ ಬಹಳ ಕಡಿಮೆ ಜನಸಂಖ್ಯೆ ಸೇರ್ತಾ ಇದ್ರು. ಈ ಕಾರ್ಯಕ್ರಮದಲ್ಲಿ ಸವಿತಾ ಸಮಾಜದಲ್ಲಿ ಮಹತ್ವದ ಸಾಧನೆ ಮಾಡಿರುವ ಸಾಧಕರನ್ನ ಹಾಗೂ 2024-25ನೇ ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳನ್ನ ತಾಲೂಕು ಆಡಳಿತದ ವತಿಯಿಂದ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಬಿಸಿಎಂ ಇಲಾಖೆ ವಿಸ್ತರಣಾಧಿಕಾರಿ ಆರ್ ಶಿವಪ್ಪ, ಬಿಆರ್ಸಿ ವೆಂಕಟರಾಮ್, ಭಾಷಣಕಾರ ಆರ್ ಶಿವಪ್ಪ, ಸವಿತಾ ಸಮಾಜದ ಅಧ್ಯಕ್ಷ ಎ ಮಂಜುನಾಥ, ಉಪಾಧ್ಯಕ್ಷ ಗಜೇಂದ್ರ, ಮುಖಂಡರಾದ ನರಸಿಂಹಮೂರ್ತಿ ಮತ್ತಿತರರು ಇದ್ದರು. ಪಿ ಮಂಜುನಾಥ್, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ಯಲಹಂಕ ಮುಖ್ಯ ರಸ್ತೆಯಲ್ಲಿರುವ ಸಿಆರ್ಪಿಎಫ್ ಪೊಲೀಸ್ ತರಬೇತಿ ಕೇಂದ್ರದ ಸಭಾಂಗಣದಲ್ಲಿ ಎಎಪಿಎಸ್ಸಿಬಿಟಿ 20 ಕ್ರಿಕೆಟ್ ಟೂರ್ನಮೆಂಟ್ನ ಲೋಗೋ ಮತ್ತು ಟೀಸರ್ ಅನ್ನು ಸಿಆರ್ಪಿಎಫ್ ಪೊಲೀಸ್ ಮಹಾನಿರೀಕ್ಷಕ ಡಾ ವಿಪಲ್ ಕುಮಾರ್, ಸಿಆರ್ಪಿಎಫ್ ಡಿಐಜಿ ಪದ್ಮಕುಮಾರ್ ಹಾಗೂ ಪೊಲೀಸ್ ಉಪ ಆಯುಕ್ತ ಜಿಕೆ ಮಿಥುನ್ ಕುಮಾರ್ ಅನಾವರಣಗೊಳಿಸಿದರು. ಕಾರ್ಯಕ್ರಮವನ್ನು ಎಎಪಿಎಸ್ಸಿಬಿಟಿ 20 ಕ್ರಿಕೆಟ್ ಟೂರ್ನಮೆಂಟ್ನ ಆಯೋಜನಾ ಸಮಿತಿ ಡಾ ವಿಪಲ್ ಕುಮಾರ್ ಐಪಿಎಸ್ ಅವರ ಸಮರ್ಥ ನಾಯಕತ್ವದಲ್ಲಿ ಆಯೋಜಿಸಿತ್ತು. ಸಿಆರ್ಪಿಎಫ್ ಗ್ರೂಪ್ ಸೆಂಟರ್ ಯಲಹಂಕ ಕ್ಯಾಂಪಸ್ನೊಳಗಿನ ವಿವಿಧ ಸಂಸ್ಥೆಗಳು, ಕಚೇರಿಗಳು ಮತ್ತು ಘಟಕಗಳಿಂದ ಅಧಿಕಾರಿಗಳು, ಸಿಬ್ಬಂದಿ ಹಾಗೂ ಸಿಬ್ಬಂದಿ ವರ್ಗದವರು ಸಮಾರಂಭದಲ್ಲಿ ಭಾಗವಹಿಸಿ ತಮ್ಮ ಸಂಪೂರ್ಣ ಬೆಂಬಲ ಮತ್ತು ಉತ್ಸಾಹವನ್ನು ಪ್ರದರ್ಶಿಸಿದರು. camaraderie will be so good, and it is because of such
occasions that we gel together, and it will be motivating for all of us, including the family members also, to perform better and to achieve better in our work as well. CRPF ಕಡೆಯಿಂದ ಆಲ್ ಇಂಡಿಯಾ T20 ಪೊಲೀಸ್ ಲೋಗೋನ ಅನ್ವೀಲ್ ಮಾಡಿದ್ದೀವಿ. ಸೊ ಸೆಕೆಂಡ್ ಎಡಿಷನ್ ಆಫ್ ಆಲ್ ಇಂಡಿಯಾ T20 ಪೊಲೀಸು 28th ಜನವರಿಯಿಂದ 2nd ಫೆಬ್ರವರಿವರೆಗೆ ಇದೆ. ಸೊ ಇವತ್ತು ಅದನ್ನು ಲೋಗೋ ಅನ್ವೀಲ್ ಮಾಡಿದ್ದೀವಿ. ಎಲ್ರಿಗೂ ಇದು ಅಂದರೆ ಎಲ್ಲರೂ ಇದಕ್ಕೆ ಚೆನ್ನಾಗಿ ಪ್ರೋತ್ಸಾಹ ನೀಡಿ ಎಲ್ಲ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಉತ್ಸಾಹ ಕೊಡಬೇಕು ಅಂತ ಕೋರಿಕೆ. ಯಾವತ್ತು ಸರ್ ಕಾರ್ಯಕ್ರಮ ಆಗ್ತಿರೋದು? ಕಾರ್ಯಕ್ರಮ ಆಗ್ತಿರೋದು 28ನೇ ತಾರೀಕು ಜನವರಿಯಿಂದ ಸ್ಟಾರ್ಟ್ ಆಗುತ್ತೆ. ಎಷ್ಟು ಸ್ಟೇಟ್ಗಳು ಬರ್ತಿದ್ದಾರಲ್ಲ? ಒಟ್ಟು 10 ಸ್ಟೇಟ್ಸ್ ಇದೆ. ಇಟ್ ಇನ್ಕ್ಲೂಡ್ಸ್ CRPF ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್, CISF ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್, ಆಮೇಲೆ ಮಹಾರಾಷ್ಟ್ರ ಪೊಲೀಸ್, ಗುಜರಾತ್ ಪೊಲೀಸ್, ದಮನ್ ಆ್ಯಂಡ್ ದಿಯು, ಗೋವಾ ಪೊಲೀಸ್, ಬಿಹಾರ್ ಪೊಲೀಸ್ ಆ್ಯಂಡ್ ರಾಜಸ್ಥಾನ್ ಪೊಲೀಸ್. This All India Police T20 cricket tournament. This is the second edition of this All India Police T20 cricket tournament. This time, this Zone B matches. Around 13 teams are coming for the match. This responsibility is given to CRPF. So we are organizing in the Karnataka State Cricket Association Alur stadium. We have got 2 grounds there. This is being organized from 10th to 3rd of February. So 10 teams have confirmed their arrival. All the teams will be accommodated here. It's from all over India. The 2 central police forces like CISF and CRPF and others are from other states. ಲೋಗೋ ಮತ್ತು ಟೀಸರ್ ಅನಾವರಣವು ಟೂರ್ನಮೆಂಟ್ ಸಿದ್ಧತೆಗಳಲ್ಲಿ ಒಂದು ಮಹತ್ವದ ಹಂತವಾಗಿದ್ದು, ದೇಶದ ಪೊಲೀಸ್ ಪಡೆಗಳ ನಡುವೆ ಕ್ರೀಡಾ ಸ್ಫೂರ್ತಿ, ಸಹಭಾವನೆ ಮತ್ತು ಏಕತೆಯ ಮನೋಭಾವವನ್ನು ಮತ್ತಷ್ಟು ಬಲಪಡಿಸುತ್ತದೆ. ತೂಬ್ಗೆರೆ ಶ್ರೀನಿವಾಸ್, MMTV ನ್ಯೂಸ್, ದೊಡ್ಡಬಳ್ಳಾಪುರ. ಕಾಂಗ್ರೆಸ್ ಮುಖಂಡ ಪೌರಾಯುಕ್ತೆಗೆ ಧಮಕಿ ಪ್ರಕರಣ. ಕೇರಳ ಗಡಿಯಲ್ಲಿ ಲಾಕಾದ ರಾಜೀವ್ ಗೌಡ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ ಪೊಲೀಸರು. ಜಮೀನು ವಿವಾದದಿಂದ ಬೇಸತ್ತ ವ್ಯಕ್ತಿ ಪತ್ರ ಬರೆದಿಟ್ಟು ಸಾವಿಗೆ ಶರಣು. ಸಾವಿನ ಹಿಂದೆ ಬೆಳೆದ ಅನುಮಾನಗಳ ಹುತ್ತ. ಆಡಳಿತ ಪಕ್ಷಕ್ಕೆ ಪ್ರತಿಷ್ಠೆಯಾದ ಚಿಮುಲ್ ಚುನಾವಣೆ. ಪಕ್ಷದಲ್ಲೇ 2 ಸ್ಪರ್ಧಿಗಳು, ಅಡಕತ್ತರಿಗೆ ಸಿಲುಕಿದ ಕೈ ನಾಯಕರು. ಬೆಳ್ಳಂಬೆಳಗ್ಗೆ ಜವರಾಯನ ಅಟ್ಟಹಾಸ. ಭೀಕರ ರಸ್ತೆ ಅಪಘಾತ. 2 ಬೈಕ್ ಸವಾರರು ಸಾವು. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ MMTV ನ್ಯೂಸ್.